स्वार्थाय प्रतिबोधिता भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रमैत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दुर्गा गोपालनन्दनः पार्थो वत्ससुधीर्भोक्ता दुग्धं गीतामृतं महत् वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं भीष्मद्रोणतटा जयद्रथजला गान्धारनीलोत्पला शल्यग्राहवती कृपेण वहनी कर्णेन वेलाकुला अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरणनदी कैवर्तका केशवा पाराशर्यवचः सरोजममलम् गीतार्थगन्धोत्कटम् नानाख्यानककेसरं हरिकथा सम्बोधनाबोधितम् लोके सज्जनषट्पदैरहरः पीपीयमानं मुदा भारतपङ्कजं कलिमल तद्वंशिनः श्रेयसे मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगण देवाय तस्मै नमः देवाय तस्मै नमः। ಹಿಂಗ ಹೋಗ್ಬೇಕು ಧ್ಯಾನ ಶ್ಲೋಕಗಳನ್ನ ಬಹಳ ತಪ್ಪಕ್ಕೆ ಓದ್ತಾರೆ ಬಹಳ ಮಂದಿ. ಅದಕ್ಕೆ ಒಮ್ಮೆ ಹೇಳಿಕೊಟ್ಟರೆ ಫಾಲೋ ಮಾಡ್ಬೇಕು. ನಾವು ನಿನ್ನೆ ದಿವಸ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ನಾವು ನಿನ್ನೆ ದಿವಸ ಭಗವದ್ಗೀತೆ 13ನೇ ಅಧ್ಯಾಯದ ಮೊದಲಿನ 5 ಶ್ಲೋಕಗಳನ್ನು ಅಭ್ಯಾಸ ಮಾಡಿದ್ವಿ. ನಿನ್ನೆ ದಿವಸ ಕ್ಷೇತ್ರದ ಸ್ವರೂಪದ ವಿಷಯದಲ್ಲಿ ಹೇಳಿದರು. 5 ಮಹಾಭೂತಗಳು ಅಹಂಕಾರ, ಬುದ್ಧಿ ಮತ್ತು ಮೂಲ ಪ್ರಕೃತಿ, 10 ಇಂದ್ರಿಯಗಳು, 1 ಮನಸ್ಸು, 5 ಇಂದ್ರಿಯಗಳು, ಎಲ್ಲ ವಿಷಯಗಳು ಅಂತಿದ್ರು. ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಇನ್ನ ಕ್ಷೇತ್ರದ ವಿಕಾರಗಳನ್ನು ಹೇಳ್ತಾವ, ಗುಣಗಳನ್ನ ಹೇಳ್ತಾವ, ಕ್ಷೇತ್ರದ ಗುಣಗಳನ್ನ ಹೇಳ್ತಾವ. ಆ ಶ್ಲೋಕ 6ನೇ ಶ್ಲೋಕ ನಮ್ಮದ್ರಾಗ. ನಿಮ್ಮದ್ರಾಗ ಎಷ್ಟೈತಿ ನೋಡ್ರಿ. ಕೆಲವದ್ರಾಗ 7 ಬರ್ತದೆ, ಕೆಲವದ್ರಾಗ 6 ಬರ್ತದೆ. ಇಚ್ಛಾ ದ್ವೇಷ ಸುಖಂ ದುಃಖಂ ಸಂಗಾತಶ್ಚೇತನಾಕೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹುತಂ. ಇಚ್ಛಾ ದ್ವೇಷ ಸುಖಂ ದುಃಖಂ. ಇಚ್ಛಾ ದ್ವೇಷ ಸುಖ ದುಃಖ. ಸಂಗಾತ ಅಂದ್ರೆ ಸ್ಥೂಲ ದೇಹದ ಪಿಂಡ. ಚೇತನ ಅಂತಂದ್ರೆ ಇಲ್ಲೇ ಏನ್ ಹೋಗ್ಬೇಕು ಅಂದ್ರೆ ಚಿದಾಭಾಸ ಅಂದ್ರೆ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾದಂತ ಬಿಂಬ ಸ್ವರೂಪ ಅಲ್ಲ, ಅದು ಪ್ರತಿಬಿಂಬ ಸ್ವರೂಪವಾದಂತ ಚೇತನ. ಮತ್ತು
ಧೃತಿ ಧೃತಿ ಅಂತಂದ್ರ ಹೇಳ್ತಾರ ಮುಂದ 3ನೇ ಅಧ್ಯಾಯ 18ನೇ ಅಧ್ಯಾಯದ 33, 34, 35 ಶ್ಲೋಕಗಳನ್ನು ನೋಡ್ರಿ ಅಂತ ಹೇಳ್ತಾರ. ಧೃತಿ ಸವಿಕಾರ ಸಹಿತ ಏತತ್ ಇರುವನ್ನು ಕ್ಷೇತ್ರವನ್ನು ಸಂಕ್ಷಿಪ್ತವಾಗಿ ಹೇಳಲಾಗಿದೆ. ಹಿಂದಿನ ದಿವಸ ಏನ್ ಹೇಳಿದ್ರು ಅಂದ್ರ 24 ತತ್ವಗಳನ್ನು ಹೇಳಿದ್ರು. 24 ತತ್ವದಲ್ಲಿ ಒಂದು ಅವ್ಯಕ್ತ, ಒಂದು ಅಹಂಕಾರ, ಒಂದು ಬುದ್ಧಿ, ಇವು 3. ಆಮ್ಯಾಗ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ 15, ಒಂದು ಮನಸ್ಸು 16 ಮತ್ತು 5 ಭೂತಗಳು. 3 + 16 19 + 5 24 ಭೂತಗಳನ್ನ ಸಾಂಖ್ಯರು ತತ್ವಗಳನ್ನ ಒಪ್ತಾರೆ. ಭೂತಗಳಲ್ಲ, ತತ್ವಗಳನ್ನ ಒಪ್ತಾರೆ. ನಿನ್ನೆ ಹೇಳ್ಕೊಂತ ಬಂದು And not only that, these 24 tattvas do not remain changeless. They consciously go on, undergo change. ಇವು 24 ತತ್ವಗಳು ಒಂದೇ ರೀತಿ ಇರುವುದಿಲ್ಲ. ಇವು ಬದಲಾವಣೆ ಹಾಕುವಂತ ಇರ್ತಾವೆ. And as a result of their change and interaction, various properties are generated. ಇವು ಹೆಂಗ ಬದಲಾವಣೆ ಆಗ್ತಾವ, ಅವುಗಳಲ್ಲಿ ಗುಣಗಳು ಉತ್ಪತ್ತಿ ಆಗ್ತಾವ. And they are called various gunas or vikaras of kshetra. ಏನಂತಾರಂದ್ರೆ ಆ ಕ್ಷೇತ್ರದ ಗುಣಗಳು, ಆ ಕ್ಷೇತ್ರದ ವಿಕಾರಗಳು ಎಂದು ಕರೆಯುತ್ತಾರೆ. ಗುಣಗಳು ಅಂದ್ರೆ ಅದ, ವಿಕಾರಗಳು ಅಂದ್ರು ಅದ. ಎದ್ರದು? ಆ ಕ್ಷೇತ್ರದ ವಿಕಾರಗಳು, ಗುಣಗಳು ಅಂತಾರೆ. ಏನು ಅವ ಏನು ಬದಲಾವಣೆ ಆಗ್ತಾವಲ್ಲ, ಯಾವಾಗಲೂ ಬದಲಾವಣೆ ಹೊಂದಿರ್ತಾವ. 24 ತತ್ವಗಳು ಬದಲಾವಣೆ ಹೊಂದ್ತಾ ಇರ್ತಾವ, ಒಂದೇ ರೀತಿ ಇರೋದಿಲ್ಲ. ಆ ಬದಲಾವಣೆ ಆಗುವ ಹೊತ್ತಾಗ ಏನಾಗ್ತದ, ಅವಲ್ಲಿ ಗುಣಗಳು ಉತ್ಪತ್ತಿ ಆಗತ್ತ, ವಿಕಾರಗಳ ಉತ್ಪತ್ತಿ ಆಗ್ತದ. ಕೃಷ್ಣ ಎನ್ಯುಮರೇಟ್ ದೆಮ್ ಇನ್ ದ ನೆಕ್ಸ್ಟ್ ಶ್ಲೋಕ. ಅವನ್ನ ಈ ಶ್ಲೋಕದಲ್ಲಿ ಹೇಳಾಕತ್ತಾನೆ. ಏನು ಗುಣಗಳು ಆಗ್ತಾವ ಏನಂತಾನ? ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಇವೆಲ್ಲವೂ ಗುಣಗಳು ಅದರಿಂದ ಆಗ್ತಾವು. ಇಚ್ಛಾ, ದ್ವೇಷ, ಸುಖಂ, ದುಃಖಂ, ಸಂಗಾತ, ಚೇತನ, ಧೃತಿ. ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ. ಅಂದ್ರೆ ಏನಪ್ಪ ಇದರ ಅರ್ಥ ಅಂದ್ರ, ವಿ ಹ್ಯಾವ್ ಗಾಟ್ ಎ ಮಟೀರಿಯಲ್ ಯೂನಿವರ್ಸ್ ಆಫ್ 24 ತತ್ವಾಸ್. ಒಂದು ಈ ಪ್ರಕೃತಿಯಿಂದ ಕೂಡಿದಂತ ಒಂದು ಪ್ರಕೃತಿಗೆ 24 ತತ್ವಗಳಾದವು. ಭಾಗ ಮಾಡಿದ್ರು, ಅಭ್ಯಾಸ ಮಾಡ್ಲಿಕ್ಕೆ ಭಾಗಗಳನ್ನ ಮಾಡಿದ್ರು. ಅಂಡ್ ಇನ್ ದ್ಯಾಟ್ ಮಟೀರಿಯಲ್ ಯೂನಿವರ್ಸ್, ಈ ಒಂದು ಪ್ರಕೃತಿಯ ವಿಶ್ವದಲ್ಲಿ ಅವರ ಫಿಸಿಕಲ್ ಬಾಡಿ ದಾಲ್ಸುವನ್ನ, ನಮ್ಮ ಸ್ಥೂಲ ಶರೀರನು ಅದರಾಗ ಬರ್ತದೆ. ಅದನ್ನ ಕ್ಷೇತ್ರದಾಗ ಹಾಕ್ಬೇಕು. ಅವರ ಕ್ಷೇತ್ರಜ್ಞ ಅಲ್ಲ, ಅದು ಶರೀರ ಕ್ಷೇತ್ರಜ್ಞ ಅಲ್ಲ, ಶರೀರನು ಕೂಡ ಕ್ಷೇತ್ರದಲ್ಲಿ ಹಾಕ್ಬೇಕು. ಬಿಕಾಸ್ ಇಟ್ ಈಸ್ ಮಾಡಿಫಿಕೇಶನ್ ಆಫ್ 5 ಗ್ರಾಸ್ ಎಲಿಮೆಂಟ್ಸ್. ಯಾಕ್ರಿ ಅದನ್ನ ಕ್ಷೇತ್ರದಾಗ ಹಾಕ್ಬೇಕು ಅಂದ್ರ, ಅದು ಪಂಚಮಹಾಭೂತಗಳಿಂದ ಆದಂತ ಶರೀರ. ಅದು ಪಂಚಮಹಾಭೂತಗಳ ಭೌತಿಕ ಕಾರ್ಯ ಇರುವುದರಿಂದ, ಭೂತಗಳ ಕಾರ್ಯ ಭೌತಿಕ ವಸ್ತು ಅದ. ಆದ್ದರಿಂದ ಅದಕ್ಕೆ ವಿಕಾರ ಆಗ್ತದ. ಆದ್ದರಿಂದ ಅದು ಕ್ಷೇತ್ರದಲ್ಲಿ ಬರ್ತದ. ವಿಕಾರ ರಹಿತ ಇದ್ದು ಕ್ಷೇತ್ರಜ್ಞ. We have seen in Tattvaboda, and we have our mind also, which is also a modification of 5 subtle elements. ಅಂದ್ರೆ ಈ ಶರೀರ ಅಷ್ಟನು ಮತ್ತೆ ಮನಸ್ಸು ಇದ ಕ್ಷೇತ್ರನ ಬರ್ತದ್ದು ಇಲ್ರಿ. ಮನಸ್ಸು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಅದು ಕೂಡ ಕ್ಷೇತ್ರವೇ. ಕೇಳ್ರಿ, ಈ ಕ್ಷೇತ್ರದಲ್ಲಿ ಆಗುವ ಗುಣಗಳನ್ನು ಹೇಳ್ತಾರೆ. ದ ಬಾಡಿ ಈಸ್ ಮ್ಯಾಟರ್, ಮೈಂಡ್ ಈಸ್ ಆಲ್ಸೋ ಮ್ಯಾಟರ್. ಏನ್ರಿ, ಬಾಡಿ ಅಂದ್ರೂ ಪದಾರ್ಥ ಐತಿ, ಮನಸ್ಸು ಅಂದ್ರೂ ಪದಾರ್ಥ ಐತಿ. ಅದು ಚೇತನ ಅಲ್ಲ, ಜಡ ಐತಿ. ಬಟ್ ಮೈಂಡ್ ಈಸ್ ಎ ಪರ್ಟಿಕ್ಯುಲರ್ ಫಾರ್ಮ್ ಆಫ್ ಮ್ಯಾಟರ್. ಆದ್ರೆ ಮನಸ್ಸು ಮತ್ತು ಶರೀರವನ್ನು ನೋಡಿದಾಗ ಶರೀರ ಮತ್ತು ಮನಸ್ಸಿನರಿಗೆ ವ್ಯತ್ಯಾಸ ಏನದ ಅಂತಂದ್ರ, ಅವಕ್ಕೆ ವ್ಯತ್ಯಾಸ ಅದ. ಎರಡು ಪದಾರ್ಥಗಳಾದ್ರೂ ಕೂಡ ವ್ಯತ್ಯಾಸ ಏನದ ಅಂದ್ರ, ಅದರಲ್ಲಿ ಪ್ರತಿಬಿಂಬ ಬೀಳ್ತದ. ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬ ಬೀಳ್ತದ, ಮನಸ್ಸಿನಲ್ಲಿ ಪ್ರತಿಬಿಂಬ ಬೀಳ್ತದ. ಆದ್ರೆ ಸ್ಥೂಲ ಶರೀರದಲ್ಲಿ ಪ್ರತಿಬಿಂಬ ಬೀಳುವುದಿಲ್ಲ. ಇಷ್ಟ ವ್ಯತ್ಯಾಸ. ಒಂದರಲ್ಲಿ ಪ್ರತಿಬಿಂಬ ಬೀಳ್ತೈತಿ, ಒಂದರಲ್ಲಿ ಪ್ರತಿಬಿಂಬ ಬೀಳುವುದಿಲ್ಲ. And what is the peculiarity of the mind? ಏನದಪ್ಪ ವಿಶೇಷ ಐತೆ ಅಂದ್ರೆ, even though mind is an inert matter, it has got a unique nature of manifest or reflect the consciousness and appear as though sentient. ಅದು ಏನಾಯ್ತಪ್ಪ ಅಂತಂದ್ರೆ, ಅದ್ರ ಎದುರಿಗೆ ಏನಿರ್ತದ ಅದ್ರ ಪ್ರತಿಬಿಂಬ ಅದ್ರಾಗ ಮೂಡುವಂತ ಶಕ್ತಿ ಅದ ಮನಸ್ಸಿನಲ್ಲಿ. ಯಾಕ? ಅದು
ತಾತ್ವಿಕ ಅಂಶಗಳಿಂದ ಆಗ್ಯದ ಮನಸ್ಸು. ಆದ್ದರಿಂದ ಅದು ಏನದ, ಅದು ಪ್ರತಿಬಿಂಬವನ್ನು ಬೆಳೆಸುವುದು ಅಷ್ಟ ಅಲ್ಲ, ಅದು ಚೇತನ ಪ್ರತಿಬಿಂಬವ ತಗೋತಂದ್ರೆ ಚೇತನದಂತೆ ಕಾರ್ಯನಿರ್ವಹಿಸ್ತದ. ಚೇತನ ರಹಿತತ್ವೇ ಸತಿ ಚೇತನವತ್ ಅವಭಾಸತೆ ಇತಿ ಚಿದಾಭಾಸ. ಆದ್ದರಿಂದ ಇದಕ್ಕೆ ಚಿದಾಭಾಸ ಅಂತಾರ. ಈ ಚಿದಾಭಾಸನನ್ನು ಎದುರಾಗಿ ಒಗಿಬೇಕು ಅಂದ್ರೆ ಇದನ್ನ ಕ್ಷೇತ್ರದಾಗ ಹಾಕ್ಬೇಕು, ಕ್ಷೇತ್ರಜ್ಞ ಅಲ್ಲ. ಲಕ್ಷ ಕೊಟ್ಟು ಕೇಳ್ರಿ. ಜಸ್ಟ್ ಲೈಕ್ ವೆನ್ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ವಾಟರ್, ನಥಿಂಗ್ ಹ್ಯಾಪನ್ಸ್. ಕರೆಂಟ್ ನೀರೊಳಗೆ ಹಾಸಿ ಹೋಗ್ತಂದ್ರೆ ಏನೂ ಆಗಲ್ಲ. ವೆನ್ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ವಾಟರ್, ನಥಿಂಗ್ ಹ್ಯಾಪನ್ಸ್. ಬಟ್ ವೆನ್ ಎಲೆಕ್ಟ್ರಿಸಿಟಿ ಪಾಸಸ್ ಥ್ರೂ ಎ ಫಿಲಾಮೆಂಟ್ ಆಫ್ ಬಲ್ಬ್, ಒಂದು ಬಲ್ಬ್ನಾಗ ಕರೆಂಟ್ ಪಾಸ್ ಆತಂದ್ರ ಟಂಗಸ್ಟನ್ ನೋಡ್ತದ, ಒಂದ್ ಒಳಗ ವೈರ್ ಇರ್ತದ, ಸಣ್ಣ ವೈರ್ ಇರ್ತದ. ಅದ್ರ ಕರೆಂಟ್ ಹಾಸಿ ಹೋಗ್ತಂದ್ರ ಅದು ಏನ್ ಮಾಡ್ತದ, ಪ್ರಕಾಶಮಾನವಾಗಿ ಉರಿತದ, ಅಲ್ಲಿ ಬಲ್ಬ್ ಉರಿತದ. ಕರೆಂಟ್ ಹಾದು ಹೋದ ನೀರಾಗ ಕರೆಂಟ್ ಹಾದು ಹೋದ್ ಅದು ಏನ್ ಪ್ರಕಾಶಮಾನ ಮಾಡಾಗಲ್ಲ. ಬಾಳ ಅಂದ್ರ ಆ ನೀರನ್ನ ಬಿಸಿ ಮಾಡಬಹುದು. ಆದ್ರೆ ಟಂಗಸ್ಟನ್ ಅನ್ನುವಂಥದ್ದು ಏನು ಬಲ್ಬ್ನಾಗ ಒಂದ್ ಬೆಳ್ಳನ ವೈರ್ ಇರ್ತದಲ್ಲ, ಅದ್ರ ಕರೆಂಟ್ ಹಾಸಿ ಹೋಗ್ತಂದ್ರ ಅದು ಪ್ರಕಾಶಮಾನವಾಗಿ ಬೆಳಗ್ತದ. ಟಂಗಸ್ಟನ್ ವೈರ್ ಕರೆಂಟ್ ಬೆಳಗ್ತದ. Tungsten filament or whatever be the special filament that is made up of such a material, ಅದು ಕೂಡ ಪದಾರ್ಥನ ಐತಿ. ಆದ್ರೆ ಆ ಪದಾರ್ಥನೇ ಬೇರೆ, ನೀರನ್ನ ಬೇರೆ. ಹಂಗ ಈ ಸ್ಥೂಲ ಶರೀರ ಆದದ್ದು ಮಹಾಭೂತಗಳಿಂದ ಆಗೈತಿ, ಮನಸ್ಸು ಮಹಾಭೂತಗಳಿಂದ ಆಗೈತಿ ಇಲ್ಲಂತಲ್ಲ. ಆದ್ರೆ ಒಳಗ ಸ್ವಲ್ಪ ವ್ಯತ್ಯಾಸ ಅದ. ಅಲ್ಲಿ ಪ್ರತಿಬಿಂಬ ಬೀಳುವುದಿಲ್ಲ, ಇಲ್ಲಿ ಪ್ರತಿಬಿಂಬ ಬೀಳ್ತದ. ಅದು ಚೇತನದಂಗ ಕೆಲಸ ಮಾಡ್ತದ ಮನಸ್ಸು ಮತ್ತು ಬುದ್ಧಿ. That is able to become bright and glow. Why water doesn't glow when electricity is passed? Because that is the nature of water. ಅಲ್ಲ, ನೀರ್ ಯಾಕ ಬೆಳಕ್ ಬರುದಿಲ್ಲ? ನೀರಾಗ ಲೈಟ್ ಕರೆಂಟ್ ಬಿಟ್ರ ಅಂದ್ರ ಅದು ಸ್ವರೂಪ ರೀ, ನೀರಿನ ಸ್ವರೂಪ. ಅದ ಟಂಗಸ್ಟನ್ ವೈರ್ದಾಗ ನೀವು ಕರೆಂಟ್ ಬಿಟ್ರ ಅಂದ್ರೆ ಬೆಳಗ್ತದ, ಪ್ರಕಾಶಮಾನವಾಗಿ ಹೊಳವು. ಅದು ಏನಾಗ್ತದೆ, ಪ್ರಕಾಶಮಾನವಾಗಿ ಬೆಳಗ್ತದ ಆ ಬಲ್ಬ್. ಯಾಕ? ಅದು ಆ ಟಂಗಸ್ಟನ್ ಅದ್ರದ್ದು ಗುಣಧರ್ಮ, ಅವಗುಣಗಳು. Why the tungsten filament glows? Because it is the nature of the element. ಆ ಒಳಗ ಟಂಗಸ್ಟನ್ ವೈರ್ ಲಕ್ಷಣ ಗುಣ ಅದು. Even though both of them are material in nature, ಎರಡು ಪದಾರ್ಥಗಳಾದವ. ಟಂಗಸ್ಟನ್ ಪದಾರ್ಥ ಐತಿ, ನೀರನ್ನು ಪದಾರ್ಥನ ಐತಿ. ಆದ್ರ ಒಂದ್ರಾಗ ಕರೆಂಟ್ ಹೋದ್ರ ಅದು ಬೆಳಗುದಿಲ್ಲ, ಆದ್ರ ಒಂದ್ರಾಗ ಹೋದ್ರ ಅದು ಬೆಳಗ್ತದ. They have got a different capacity. ಆ ಪದಾರ್ಥಗಳಲ್ಲಿ ತಮ್ಮದೇ ಆದಂತ ಒಂದು ಶಕ್ತಿ, ಬೇರೆ ಬೇರೆ ಭಿನ್ನ ಭಿನ್ನ ಶಕ್ತಿ ಅದ. So we have got wood which doesn't allow electricity pass through. Current ಕಡಿಗೆ ಒಳಗೆ ಪಾಸ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಅದರ ಸ್ವರೂಪ, ಅದ್ರ ಗುಣ. ಅದು ಕಡಿಗೆ ಗುಣ ಅದೇನದ, ಕರೆಂಟ್ ಬಿಟ್ರಂದ್ರೆ ಕರೆಂಟ್ ಕಡಿಗೆ ಪಾಸ್ ಆಗೋದಿಲ್ಲ. ಯಾಕಂದ್ರೆ ಅದ್ರ ಗುಣ, ಅದು ಸ್ವರೂಪ ಅಲ್ಲ, ಗುಣ. Why? Because that is of the nature. Why metal allows? Because that is its nature. ಅದು ಕಬ್ಬಣದಾಗ ನೀವು ಕರೆಂಟ್ ಬಿಟ್ರೆ ಪಾಸ್ ಆಗ್ತದ, ಕಟ್ಟಿಗೆ ಒಳಗೆ ಕರೆಂಟ್ ಬಿಟ್ರೆ ಪಾಸ್ ಆಗುದಿಲ್ಲ. ಅದು ಯಾಕೆ ಆಗುದಿಲ್ಲ ಅಂದ್ರೆ ಅದು ಗುಣ ರೀ, ಅದು ಗುಣ. ಏನ್ ಹೇಳಕ್ ಬರಂಗಿಲ್ಲ, ಗುಣ. ಹಂಗ ಅನೇಕ ಗುಣಗಳು ಇವ್ ಏನಾಗ್ತಾವ, ರಿಯಾಕ್ಷನ್ ಆಗ್ಬೇಕಾದಾಗ ಅನೇಕ ಗುಣಗಳು ಉತ್ಪತ್ತಿ ಆಗ್ತಾವ. ಸಿಮಿಲರ್ ಲೈಕ್ ಎ ಟಂಗಸ್ಟನ್ ಫಿಲಾಮೆಂಟ್, ದ ಬಾಡಿ ಲೈಕ್ ಎ ಬಲ್ಬ್ and like a tungsten filament, it has got a unique nature. Even though mind is made up of matter, ಮನಸ್ಸು ಕೂಡ ಅದು ಸೂಕ್ಷ್ಮ ಭೂತ ಆದ್ರೂ ಕೂಡ ಅದು ವಾಟ್ ಈಸ್ ದ ಯುನಿಕ್ ನೇಚರ್. ಅದ್ರ ಏನ್ ಮನಸ್ಸಾಗ ಅಂದ್ರೆ ಇಟ್ ಇಸ್ ಏಬಲ್ ಟು, ಅದು ಏನ್ ಮಾಡ್ತದಂದ್ರ ಆ ಅರಿವನ್ನ ತೆಗೆದುಕೊಂಡು ಪ್ರತಿಬಿಂಬವನ್ನ ಬಿಡುವಂತ ಸಾಮರ್ಥ್ಯ ಐತಿ. ಅದಕ್ಕೆ ಚಿದಾಭಾಸ ಅಂತಾರ. ಮೇಕ್ಸ್ ಎ ಮೈಂಡ್ ಸೀಮಿಂಗ್ಲಿ ಸೆನ್ಸಿಯಂಟ್. ಮನಸ್ಸು ಮತ್ತೆ ಏನಾಗ್ತದೆ, ಅದು ಜಡದಂಗೆ ವ್ಯವಹಾರ ಮಾಡಕ್ಕಲ್ಲ, ಚೇತನದಂತೆ ವ್ಯವಹಾರ ಮಾಡ್ತದೆ. ನಿಜವಾಗಿ ಜಡ ಇದ್ದಂತ ಮನಸ್ಸು ಚೇತನದಂಗೆ ವ್ಯವಹಾರ ಮಾಡ್ತದೆ. ದ ಬಾರೋಡ್ ಕಾನ್ಶಿಯಸ್ನೆಸ್ ಇಸ್ ಕಾಲ್ಡ್ ಚೇತನ. ಈ ಕೈಗಳ ತಗೊಂಡಂತ ಅರಿವು ಏನೈತಿ ಮನಸ್ಸಿನಾಗ, ಆ ಪ್ರತಿಬಿಂಬ ಚೇತನ ಅಂತೀವಲ್ಲ, ಅದಕ್ಕೆ ನಾವು ಪ್ರತಿಬಿಂಬ ಚೇತನನು ಅಂತೇವಿ, ಕೇವಲ ಚೇತನನು ಅಂತೇವಿ. ನಾವು ಕಡೆದ ಶ್ಲೋಕ, ಈಗ ಶ್ಲೋಕದ ಕಡೆ ಬರ್ರಿ. ಸಂಘಾತಃ ಚೇತನ. ಸಂಘಾತಃ ಮೀನ್ಸ್ ವಾಟ್? ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಇಸ್ ಕಾಲ್ಡ್ ಸಂಘಾತ. ಶರೀರ ಮನಸ್ಸುಗಳ ಇವೆಲ್ಲ ಕೂಡ್ಕೊಂಡು ಏನದ ಇವತ್ತು ಸಂಘಾತ ಅಂತಾರ, ಕಾಂಪ್ಲೆಕ್ಸ್ ಅಂತಾರ. ಅಂಡ್ ಚೇತನ ಮೀನ್ಸ್ ಬಾರೋಡ್ ಸೆನ್ಸಿಯನ್ಸಿ. ಚೇತನ ಅಂದ್ರೆ ಕೈಗಳ ತೆಗೆದುಕೊಂಡಂತ ಅರಿವು, ಸ್ವತಂತ್ರವಾದ ಅರಿವು ಅಲ್ಲ. ಅಂಡ್ ಇಫ್ ಯು ವಾಂಟ್ ಅನದರ್ ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ನಿಮ್ಗೆ ಬೇಕು ಅಂದ್ರೆ, ಇಮ್ಯಾಜಿನ್ ಯು ಹ್ಯಾವ್ ಎ ಮಿರರ್ ಇನ್ ಹ್ಯಾಂಡ್. ನಿಮ್ ಕೈಯಾಗ ಬಂದು ಕನ್ನಡಿ ಅದ ಅಂತ ಹೇಳ್ಕೊಂಡು,
and up above the sun is there during the daytime. ಹಗಲು ಹೊತ್ನಾಗ ಮೇಲೆ ಸೂರ್ಯ ಅದಾನ ಅಂತ ತಿಳ್ಕೊಡ್ರಿ ಹಗಲು ಹೊತ್ನಾಗ. The mirror is able to reflect the sunlight. ಸೂರ್ಯನನ್ನ ಅದು ಪ್ರಕಾಶಮಾನವಾಗಿ ಬೆಳಗುವಂತ ಸಾಮರ್ಥ್ಯ ಎದುರಾಗೈತಿ. ಕನ್ನಡಿ ಒಳಗ ಬಿಂಬದ ಪ್ರತಿಬಿಂಬ ಬಿದ್ದು ಅದು ಮತ್ತೆ ಪ್ರಕಾಶಮಾನವಾಗಿ ಹೊಳಿತದ. And the non-luminous mirror doesn't have any light of its own. ನಿಜವಾಗಿ ಆ ಕನ್ನಡಿ ಒಳಗೆ ಬೆಳಕೈತೇನೋ ಇಲ್ಲ, ಆ ಸೂರ್ಯನ ಬೆಳಕನ್ನ ತೆಗೆದುಕೊಂಡು ಕನ್ನಡಿ ಒಳಗೆ ಪ್ರತಿಫಲನ ಆಗಿ ಗೋಡೆ ಮ್ಯಾಗ ಅದು ಬೆಳಕನ್ನ ಬೀಳ್ತದೆ. ಆ ರೀತಿ ಮನಸ್ಸು ಏನ್ ಮಾಡ್ತದ, ಅದಕ್ಕೆ ಬೆಳಕಿನ ಶಕ್ತಿ ಅದಕ್ಕೆ ಸ್ವತಂತ್ರ ಇಲ್ಲ. ಅದು ಆತ್ಮನಿಂದ ಕೈಗಡ ತಗೊಂಡು ಆ ಬೆಳಕನ್ನ ಅದು ಉಪಯೋಗ ಮಾಡ್ತದೆ. ಅಂದ್ರೆ ಆ ಅರಿವನ್ನ ಉಪಯೋಗ ಮಾಡುವಂತ ಸಾಮರ್ಥ್ಯ ಆ ಮನಸ್ಸಿಗೆ ಅದ. ಬಟ್ ವಿತ್ borrowed sunlight, mirror itself becomes luminous. ಅಂದ್ರೆ ಕೈಗಡ ತಗೊಂಡು ಬೆಳಗ್ಗೆ ಹೆಂಗ ಅದು ಕನ್ನಡಿ ಕೆಲಸ ಮಾಡ್ತಿತ್ತು, ಆ ರೀತಿ ಮನಸ್ಸು ಆತ್ಮನಿಂದ ಕೈಗಡ ತಗೊಂಡು ಅದು ಚೇತನದಂತೆ ಕೆಲಸ ಮಾಡುತ್ತದೆ. And a bright object, and what is the uniqueness of the luminosity? It is not intrinsic luminosity. ಅದು ನಿರಂತರವಾಗಿ ಸ್ವತಂತ್ರವಾದ ಬೆಳಕಲ್ಲ. ಬಟ್ ಇಟ್ ಈಸ್ ಎ ಬಾರೋಡ್, ಅದು ಕೈಗಡ ಕೂಡಿತ್ತು. ಯಾವುದು ಮನಸ್ಸಿನಲ್ಲಿ ಪ್ರತಿಬಿಂಬ ಆದಂತ ಏನು ಅರಿವದ ಅದು ಕೈಗಡ ಆತ್ಮನಿಂದ ಕೈಗಡ ತಗೊಂಡಿಕೊಂಡು ಹೆಂಗ ಕರಡಿ ಸೂರ್ಯನ ಪ್ರಕಾಶವನ್ನು ಪ್ರಕಾಶಿಸ್ತೋ ಆ ರೀತಿ. ಬೇರೆ ದ ಲೈಟ್ ಆಫ್ ದ ಸನ್ ಈಸ್ ಇಂಟ್ರಿನ್ಸಿಕ್. ಸೂರ್ಯನ ಬೆಳಕು ಮಾತ್ರ ಸ್ವತಂತ್ರದ. ಹಂಗ ಆತ್ಮನ ಪ್ರಕಾಶ, ಆತ್ಮನ ಅರಿಯುವಿಕೆ ಏನದ ಅದು ಸ್ವತಂತ್ರದ. ಅದು ಯಾರಿಂದು ಕೈಗಡ ತಗೊಂಡು ಅರಿಯೋದಿಲ್ಲ ಆತ್ಮ. ಬಟ್ ದ ಲೈಟ್ ಆಫ್ ದ ಮಿರರ್ ಈಸ್ ಬಾರೋಡ್. ಅಲ್ಲಿ ಏನದ ಆ ಕನ್ನಡಿಯಿಂದ ಏನ್ ಬೆಳಕೈತಲ್ಲ ಸೂರ್ಯನ ಪ್ರಕಾಶ ತಗೊಂಡು ಅದು ಕೈಗಡ ತಗೊಂಡು ಬೆಳಗ್ತದ. ಲೈಕ್ ಕ್ಷೇತ್ರಜ್ಞ ಈ ಲೈಕ್ ಸನ್. ಹಂಗ ಕ್ಷೇತ್ರಜ್ಞ ಹೆಂಗದ ಸೂರ್ಯನಂಗ ಅದಾನ. ಮೈಂಡ್ ಹೆಂಗದ ಅಂದ್ರ ಆ ಮಿರರ್ ಕನ್ನಡಿ ಹಂಗದ. ಅದು ಅದರಲ್ಲಿ ಅರಿವು ಅನ್ನುವಂಥದ್ದು ಅದು ಕೈಗಡ ತಗೊಂಡಂತ ಅರಿವು ಮನಸ್ಸಿನಲ್ಲಿ ಈಸ್ ಲೈಕ್ ಎ ರಿಫ್ಲೆಕ್ಟೆಡ್ ಸನ್. ಅಂಡ್ ಇನ್ ವೇದಾಂತ ಇಟ್ ಇಸ್ ಕಾಲ್ಡ್ ಚಿದಾಭಾಸ. ಈ ಮನಸ್ಸಿನಲ್ಲಿ ಇದ್ದಂತ ಪ್ರತಿಬಿಂಬ ಚೇತನಕ್ಕೆ ನಾವೇನ್ ಕರಿತೀವಿ ಅಂದ್ರೆ ಆತ್ಮನ ಪ್ರತಿಬಿಂಬ ಐತಲ್ಲ ಅದಕ್ಕೆ ಚೇತನ ಅಂತ ಕರಿತೀವಿ, ಅದಕ್ಕೆ ಚಿದಾಭಾಸ ಅಂತ ಕರಿತೀವಿ, ಅದಕ್ಕೆ ಚಿತ್ತ ಪ್ರತಿಬಿಂಬ ಅಂತ ಕರಿತೀವಿ, ಅಥವಾ ಪ್ರತಿಬಿಂಬ ಚೈತನ್ಯಂ ಅಂತ ಕರಿತೀವಿ. ಅದು ಊರಿಂದಲ್ಲ, ಡುಪ್ಲಿಕೆ. ಪ್ರತಿಬಿಂಬ ಯಾವಾಗಲೂ ಊರಿಂದ ಇರೋದಿಲ್ಲ. ಆತ್ಮನ ಒರಿಜಿನಲ್. And this reflection can also exist where ಈ ಒಂದು ಪ್ರತಿಬಿಂಬ ಎಲ್ಲಿ ಇರ್ತದ ಅಂದ್ರೆ ಹೇಳ್ತಾರ whenever the reflection medium is present. ಅಲ್ಲೇ ಮಾಧ್ಯಮ ಇರ್ಬೇಕು. ಪ್ರತಿಫಲನ ಮಾಡುವಂತ ಮಾಧ್ಯಮ ಕರಡಿ ಇತ್ತಂದ್ರ ಪ್ರತಿಫಲನ ಆಗ್ತದ. ಹಂಗ ಮನಸ್ಸಿದ್ರ ಪ್ರತಿಫಲನ ಆಗ್ತದ. ಹಂಗ ಸೂಕ್ಷ್ಮ ಶರೀರ ಇದ್ದಲ್ಲಿ ಎಲ್ಲಾ ಈ ಚಿದಾಭಾಸ ಇರ್ತಾನ. ಪ್ರಾಣಿಗಳಲ್ಲಿ ಚಿದಾಭಾಸ ಅದ, ಮನುಷ್ಯರಲ್ಲಿ ಚಿದಾಭಾಸ ಅದ. ಆದ್ರೆ ಜಡ ಪದಾರ್ಥಗಳಲ್ಲಿ ಸೂಕ್ಷ್ಮ ಶರೀರ ಇಲ್ಲ, ಅಲ್ಲಿ ಚಿದಾಭಾಸ ಒಂದು ಒಪ್ಪುವುದಿಲ್ಲ, ಇಲ್ಲ. ರಿಫ್ಲೆಕ್ಷನ್ ಅಂದ್ರೆ ಪ್ರತಿಬಿಂಬ ಎಲ್ಲಿ ಇರ್ತೈತಿ ಅಂದ್ರೆ ಎಲ್ಲೆಲ್ಲೇ ಅದು ಮಾಧ್ಯಮ ಐತಿ, ಪ್ರತಿಫಲನ ಮಾಡುವಂತ ಮಾಧ್ಯಮ ಎಲ್ಲೈತಿ ಅಲ್ಲೆಲ್ಲ ಚಿದಾಭಾಸ ಐತಿ. ಆ ಮರಗಳಲ್ಲಿ ಐತಿ, ಪ್ರಾಣಿಗಳಲ್ಲಿ, ನಾಯಿ ನರಿ ಹಂದಿಗಳಲ್ಲಿ, ಮನುಷ್ಯರಲ್ಲಿ ಎಲ್ಲರಲ್ಲಿ ಚಿದಾಭಾಸ ಅದ. ಏನ್ರಿ ಒಂದು ಇರುವೆ ಮೊದಲು ಮಾಡ್ಕೊಂಡು ಎಲ್ಲ ಜೀವಿಗಳಲ್ಲಿ ಚಿದಾಭಾಸ ಅದ. ಆದ್ರೆ ಕಲ್ಲು ಮರಗಳಲ್ಲಿ ಚಿದಾಭಾಸ ಇಲ್ಲ, ಅಲ್ಲೇ ಸೂಕ್ಷ್ಮ ಶರೀರ ಇಲ್ಲ, ಅಲ್ಲೇ ಮಾಧ್ಯಮ ಇಲ್ಲ. ಅಂಡ್ ರಿಫ್ಲೆಕ್ಟಿವ್ ಮೀಡಿಯಂ ಈಸ್ ಕ್ಷೇತ್ರಂ. ಆದ್ರಿಂದ ಆ ಪ್ರತಿಬಿಂಬ ಏನ ಮಾಡ್ತದಲ್ಲ, ಆ ಏನು ಪದಾರ್ಥ ಐತಲ್ಲ, ಅದೇನು ಮಾಧ್ಯಮ ಐತಲ್ಲ, ಅದು ಕ್ಷೇತ್ರದಾಗ ಬರ್ತದ. And therefore the reflection also must be a part of ಕ್ಷೇತ್ರಂ. ಅದ್ರಾಗ ಬಿದ್ದಂತ ಪ್ರತಿಬಿಂಬ ಅದು ಚೇತನ ಅಂತಿರೋ ಏನು ಕ್ಷೇತ್ರ ಅಂತೀರಿ? ಅದರಲ್ಲಿ ಬಿದ್ದಂತ ಪ್ರತಿಬಿಂಬಕ್ಕ ಏನಂತೀರಿ ಅಂತ ಕೇಳಿದ್ರ ಅದಕ್ಕೂ ನೀವು ಕ್ಷೇತ್ರ ಅನ್ರಿ, ಕ್ಷೇತ್ರಜ್ಞ ಅನ್ನಕ್ ಹೋಗ್ಬೇಡ್ರಿ ಅಂತಾರಪ್ಪ. ಲಕ್ಷ ಕೊಟ್ಟು ಕೇಳಿ. ಅದಕ್ಕೂ ಕೂಡ ನೀವೇನ್ ಅನ್ಬೇಕು? ಕ್ಷೇತ್ರನ ಅನ್ಬೇಕು. ಚಿದಾಭಾಸ ಕ್ಷೇತ್ರನ ಅನ್ಬೇಕು. ಕ್ಷೇತ್ರಜ್ಞ ಆತ್ಮ ಒಬ್ಬನೇ. ಇದನ್ನ ತಿಳ್ಕೊಡ್ರಿ. ಬಹಳ ಮಂದಿ ಕನ್ಫ್ಯೂಸ್ ಮಾಡ್ಕೊತಾರ ಇಲ್ಲಿ. ಅದನ್ನ ಹಂಗೆ ತಿಳ್ಕೊಡ್ರಿ. ಬಿ ವೆರಿ ಕೇರ್ಫುಲ್ ಅಂದ ಬಿಟ್ರು. ಬಹಳ ಲಕ್ಷ ಕೊಟ್ಟು ಕೇಳ್ರಿ. ಬಿ ವೆರಿ ಕೇರ್ಫುಲ್. ಒರಿಜಿನಲ್ ಕಾನ್ಸಿಯಸ್ ಇಸ್ ನಾಟ್ ಪಾರ್ಟ್ ಆಫ್ ಕ್ಷೇತ್ರಂ. ಅಲ್ಲಿ ಏನು ಒರಿಜಿನಲ್ ಅಂದ್ರೆ ಮುಖ್ಯವಾದಂತ ಪ್ರತಿಫಲನ
ಸ್ವತಂತ್ರವಾದಂತ ಏನ್ ಐತಲ್ಲ ಬಿಂಬ ಚೈತನ್ಯ ಅಂತೇವ, ಆ ಬಿಂಬ ಚೈತನ್ಯ ಏನೈತಲ್ಲ ಅದು ಕ್ಷೇತ್ರದ ಬರುದು, ಅದು ಕ್ಷೇತ್ರಜ್ಞ. ಬಟ್ ದ ರಿಫ್ಲೆಕ್ಟೆಡ್ ಕಾನ್ಸಿಯಸ್ನೆಸ್ ಬಿಕಮ್ಸ್ ಎ ಪಾರ್ಟ್ ಆಫ್ ಕ್ಷೇತ್ರಂ, ಮೀನ್ಸ್ ಇಟ್ ಈಸ್ ಮಟೀರಿಯಲ್ ಯೂನಿವರ್ಸ್. ಅಂದ್ರೆ ಚಿದಾಭಾಸನು ಕ್ಷೇತ್ರದಾಗ ಬಂದ. ಸಂಕ್ಷಿಪ್ತ ಎಷ್ಟು ತಿಳ್ಕೊಂಡ್ಬಿಡ್ರಿ. ಅಪ್ಪರಿ ಪ್ರತ್ಯೇಗಾತ್ಮ ಅಂದ್ರ ಅದೇ ಚಿದಾಭಾಸಗೆ ಅನ್ಬೇಕೇನ್ರಿ? ಪ್ರತ್ಯೇಗಾತ್ಮ ಅಂತಂದ್ರಿ ಈಗ ಏನದಲ್ಲ, ಈ ಈಗ ಈ ಕೂಡಿಕೊಂಡಿದ್ದಾಗಿಂದ ಏನ್ ಬೇರೆ ಮಾಡ್ತೇವಲ್ಲ, ಪ್ರತ್ಯೇಕ ಅಂದ್ರೆ ಬೇರೆ ಮಾಡಂಗ್ಲೇನ್ರಿ. ಆ ಕ್ಷೇತ್ರಜ್ಞನ ಬೇರೆ ಮಾಡಿದ್ವಿಲ್ಲ ನಾವು. ನಮಗೆ ಎರಡು ಬೇರೆನ ಅದಾವು, ಕೂಡಿಕೊಂಡದಾವಂತ ಭಾವ ಮಾಡ್ಕೊಂಡು ಪ್ರತ್ಯೇಕ ಮಾಡ್ಕೊಂಡಾಗ ಆ ಏನ ಬಿಂಬ ಚೈತನ್ಯಕ್ಕನ ನಾವು ಪ್ರತ್ಯೇಕಾತ್ಮ ಅಂತೀವಿ. ಅಲ್ಲಿ ಚಿದಾಭಾಸ ಪ್ರತ್ಯೇಕಾತ್ಮ ಅಂದ್ರೆ ಬಿಂಬ ಚೈತನ್ಯ. ಕನ್ನಡಿ ಅಲ್ಲ, ಒರಿಜಿನಲ್ ರೀ, ಒರಿಜಿನಲ್. ಪ್ರತ್ಯೇಕಾತ್ಮ ಅಂದ್ರೆ ಒರಿಜಿನಲ್ ಚೇತನ. ಮುಖ್ಯ ಏನ ಪ್ರತಿಫಲನ ಆಗದೆ ಇರುವಂತದ್ ಏನದಲ್ಲ, ಅದ್ರ ಹವಣಾಗಿರುವಂತ ಚೇತನ ಐತಲ್ಲ, ಅದಕ್ ಪ್ರತ್ಯೇಕಾತ್ಮ ಅಂತೀವಿ. ಅದು ಒರಿಜಿನಲ್. ಇದು ಚಿದಾಭಾಸ ಏನತ್ತಲ್ಲ, ಇದು ಪ್ರತಿಬಿಂಬ, ಇದು ಡೂಪ್ಲಿಕೇಟ್. ಇದು ಇದ್ದಂಗಿದ್ದು ಕನ್ನಡಿ ಒಳಗ್ ಕಂಡಂತ ಪ್ರತಿಬಿಂಬ ಏನೈತಲ್ಲ ಅದು ಕ್ಷೇತ್ರಗಳು ಬರ್ತದೆ. ಪ್ರತ್ಯೇಗಾತ್ಮ ಅಂತಂದ್ರೆ ಅವ ಆತ್ಮನ ಅಂದ್ರ ಆ ಉಪಾಧಿಗೆ ಹವನಾಗಿರುವಂತ ಚೇತನಕ್ಕ ಪ್ರತ್ಯೇಗಾತ್ಮ ಅಂತೀವಿ. ಆತ್ಮಕ್ಕನೆ ಪ್ರತ್ಯೇಗಾತ್ಮ. ಆದ್ರೆ ಉಪಾಧಿ ಇದ್ದಾಗ ಪ್ರತ್ಯೇಗಾತ್ಮ ಅಂತೀವಿ, ಉಪಾಧಿ ಇದ್ದಾಗ ಪರಮಾತ್ಮ ಅಂತೀವಿ. ಆ ಉಪಾಧಿಗೆ ಹವನಾಗಿರುವಂತ ಊರಿನ ಏನ್ ಅರಿವದ ಅದಕ್ ಪ್ರತ್ಯೇಗಾತ್ಮ ಅಂತೇವಿ ರೀ. ಅದು ಒರಿಜಿನಲ್ ಅದ. ಅದು ಉಪಾಧಿ ಇತ್ತಂದ್ರ ಈಗ ಮನಸ್ಸಿತ್ತಾನ ಮನಸ್ಸಿನ ಅಷ್ಟ ಇರ್ತದ. ಈಗ ಕೊಡ ಇತ್ತು, ಕೊಡದ ಹವನಾಗಿರುವಂತ ಚೇತನ, ಕೊಡದ ಹವನಾಗಿರುವಂತ ಆಕಾಶ ಇತ್ತಲ್ಲ, ಆ ಹಂಗ ಚೇತನ ತಗೊಂಡ್ರ ಕೊಡದ ಹವನಾಗಿರುವಂತಂದ್ರೆ ಈಗ ಮನಸ್ಸು ಅರ್ಬೇಕು. ಈ ಮನುಷ್ಯನ ಹವನಾಗಿರುವಂತ ಚೇತನಕ್ಕ ನಾವೇನಂತೀವಿ? ಪ್ರತ್ಯೇಗಾತ್ಮ ಅಂತೀವಿ. ಆ ಉಪಾಧಿ ಇದ್ದಾಗ ಪರಮಾತ್ಮ ಅಂತೀವಿ. ಉಪಾಧಿ ಬಂತು ಅಂದ್ರೆ ಆ ಹೆಸರು ಚಾಲು, ಪ್ರತ್ಯೇಗಾತ್ಮ ಅಂತ ಹೆಸರು ಚಾಲು. ವ್ಯತ್ಯಾಸ ಇರಂಗಿಲ್ಲ. ಆ ಉಪಾಧಿ ಇರೋದ್ರಿಂದ ಅದಕ್ಕೆ ಪ್ರತ್ಯೇಗಾತ್ಮ ಅಂತೀವಿ. And therefore Krishna says Sangatah, the body mind complex Chetana, the borrowed consciousness, therefore the mind has become a live mind. ಈಗೇನಾಗ್ಯದ, ಮನಸ್ಸು ಜಡ ಇದ್ದು ಕೂಡ ಚೇತನದಂತೆ ಕೆಲಸ ಮಾಡತ್ತೆ. ಯಾಕ? ಅದರಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದದ. ಅದು ಚೇತನದಂತೆ ಕೆಲಸ ಮಾಡಿದ್ರು ಅದನ್ನ ನಾವು ಕ್ಷೇತ್ರದಾಗ ಹಾಕ್ಬೇಕು. And therefore the mind is able to experience the world, and the moment the mind becomes live mind, capable of experiencing the world, the job of mind is to get a right. ಯಾವಾಗ ಮನಸ್ಸು ಚೇತನದಂಗೆ ಕೆಲಸ ಮಾಡಾಕತ್ತು ಅದು ಚಾಲ ನೋಡಿ ಕಿರಿಕಿರಿ. ಅದ್ರ ಮನಸ್ಸು ಜಡ ಇದ್ದಿದ್ರೆ ಬಾಳ ಚಲೋ ಇರ್ತೇನೋ ಅನಿಸ್ತದ. ಅದು ಚೇತನದಂಗೆ ಯಾವಾಗ ಕೆಲಸ ಮಾಡಾಕತ್ತು ಅದು ಭಾಗ ಮಾಡ್ತದೆ. ಅದು ಚಲೋ, ಇದು ಕೆಟ್ಟ, ಅದು ಬೇಕು, ಇದು ಬೇಡ, ಅದು ಸುಖ, ಇದು ದುಃಖ. ಅದ್ರ ಕೆಲಸ ಬರೇ ಏನದ ಬೇರೆ, ಅದು ಚಲೋ, ಇದು ಕೆಟ್ಟ, ಹಿಂಗ ಬೈಫರ್ಕೇಶನ್ ಮಾಡ್ತದ ಅದು ಮನಸ್ಸು. ತನಗ್ ಬೇಕಾಗಿದ್ದು ಚಲೋ ಅಂತದ, ಬೇಡಾಗಿದ್ದು ಅದು ಚಲೋ ಇದ್ರು ಅದಕ್ಕೆ ಕೆಟ್ಟ ಅಂತದ. ಮನಸ್ಸಿನ ಕೆಲಸನ ಅದು ಬೇರೆ ಬೇರೆ ವಿಭಾಗ ಮಾಡುವಂತದ್ದು ಕೆಲಸ. ಅದು ಯಾವಾಗ ಮನಸ್ಸಿಗೆ ಚೇತನ ಅದು ಬಂದ್ ಸೇರ್ಕೊಂತು ಅವಾಗ ಚಾಲು ಆಗ್ತದ. ಕ್ಯಾಟಗರೈಸೇಷನ್ ಅಂದ್ರೆ ಅದು ಭಾಗ ಮಾಡ್ತದೆ. ಅವ್ರು ನಮ್ಮವ್ರು, ಇವ್ರು ನಮ್ಮವ್ರಲ್ಲ, ಏನ್ ಅವ್ರು ನಮ್ಮ ಮಂದಿ, ಇವ್ರು ನಮ್ಮ ಮಂದಿ ಅಲ್ಲ, ಅವ್ರು ಚಲೋ, ಇವ್ರು ಕೆಟ್ಟ, ಹಿಂಗ ಭಾಗ ಮಾಡ್ತೈತೆ ಅದು ಮನಸ್ಸು. ಅದರದ್ದು ಸ್ವಭಾವ. ಅದು ಹಿಂಗ್ ಮಾಡೋದು ಆ ಮನಸ್ಸಿನ ಸ್ವಭಾವ. ಇಷ್ಟ ದ್ವೇಷ ಚಾಲು ಅದು. ಇಷ್ಟ, ಒಬ್ರು ಇಷ್ಟ ಹಾಕಾರ, ಒಬ್ರು ದ್ವೇಷ ಹಾಕಾರ. ಇಬ್ರಿಗೇನ ಅವ್ರು ಇಷ್ಟಕ್ಕೂ ಲೈಕ್ ಇರೋದಿಲ್ಲ, ದ್ವೇಷಕ್ಕೂ ಲೈಕ್ ಇರೋದಿಲ್ಲ. ಈ ಮನಸ್ಸು ಹಂಗ್ ಮಾಡ್ತದೆ. ಒಂದ್ ವಸ್ತು ಇಚ್ಛಾ ಮಾಡಕ್ಕೂ ಅದು ಯೋಗ್ಯ ಇರೋದಿಲ್ಲ, ದ್ವೇಷ ಮಾಡಕ್ಕೂ ಯೋಗ್ಯ ಇರೋದಿಲ್ಲ. ಈ ಮನಸ್ಸು ಹಂಗ್ ಮಾಡ್ತದ, ತಂತ್ರಾಟ ಮಾಡ್ತದ ಮನಸ್ಸು ಅಂತಾರ. ಇಚ್ಛಾ ದ್ವೇಷ, ಸುಖ ದುಃಖ, ಇವೆಲ್ಲ ಏನದಾವಲ್ಲ ದ್ವಂದ್ವಗಳು ಅಂತಾರೆ. ಈ ದ್ವಂದ್ವಗಳು ಮಾಡೋದು ಯಾವುದು ಅಂದ್ರೆ ಈ ಮನಸ್ಸು. It has started, ichha means raga, and develop attachment towards a segment of universe. ಕೆಲವೊಂದು ಪ್ರದೇಶಗಳನ್ನು ಲೈಕ್ ಮಾಡ್ತೇವೆ, ಕೆಲವೊಂದು ಪ್ರದೇಶಗಳನ್ನು ಸೇರೋದಿಲ್ಲ. ಕೆಲವೊಂದು ಊರು ಚಲೋ ಅನಿಸ್ತಾವ, ಕೆಲವೊಂದು ಊರು ಕೆಟ್ಟ ಅನಿಸ್ತಾವ. ಬಿಡ್ರಿ ಅಲ್ಲಿ ಬಿಸಿಲು ಬಾಳ ಅದ ಉಪಯೋಗಿಲ್ಲ, ಅದು ತಂಪಿರ್ತದ, ಅದು ಲೈಕ್ ಮಾಡೋದು. ಏನ್ ಹಿಂಗ ಕೆಲವೊಂದು ಅವು ಏನದ ಜಗ, ಅದು ಮೂಲತಃ ಜಗ ಚಲೋ ಇರಂಗಿಲ್ಲ, ಕೆಟ್ಟ ಇರೋದಿಲ್ಲ. ಇದು ಮನಸ್ಸು ಏನ್ ಮಾಡ್ತೈತಿ, ಓಹೋ ಅದು ಊರು ಚಲೋ, ಈ ಊರು ಕೆಟ್ಟ, ಹಿಂಗ. ಅದು ಮನಸ್ಸಿನ ಗುಣ. ಅದು ಯಾವಾಗ ಅದು ಮನಸ್ಸು ಕೆಲಸ ಮಾಡಕ್ ಚಾಲು ಮಾಡ್ತದ
ಅದು ಈ ರೀತಿ ಜಗತ್ತನ್ನ ಎರಡು ಭಾಗ ಮಾಡ್ತದೆ. ಅದು ಒಂದು ಚಲೋ ಒಂದು ಕೆಟ್ಟ, ಒಂದ್ರಾಗ ರಾಗ ಮಾಡ್ತೈತಿ, ಒಂದ್ರಾಗ ದ್ವೇಷ ಮಾಡ್ತೈತಿ, ಒಂದ್ರಾಗ ಸುಖ ಬುದ್ಧಿ ಮಾಡ್ತೈತಿ, ಒಂದ್ರಾಗ ದುಃಖ ಬುದ್ಧಿ ಮಾಡ್ತದ. ಹಿಂಗ ಇವೆಲ್ಲ ಗುಣಗಳು ಉತ್ಪತ್ತಿ ಆಕಾವ ಅಂತ ಹೇಳಿದ್ದು. ಇವ ಗುಣಗಳು ಉತ್ಪತ್ತಿ ಆಗುವ. What type of mind? The live mind. How has the mind become live? ಈ ಮನಸ್ಸು ಅನ್ನುವಂಥದ್ದು ಹೆಂಗ ಜೀವಂತವಾತು ಅಂತಂದ್ರ ಆ ಚೇತನದ ಸಾನ್ನಿಧ್ಯದಾಗ ಬರೋದ್ರಿಂದ ಅದರಲ್ಲಿ ಅದ್ರ ಪ್ರತಿಬಿಂಬ ಬಿತ್ತು. ಅವಾಗ ಅದಕ್ಕೇನಾಯ್ತು, ಜೀವ ಕಳೆ ಬಂತು. ಅದಕ್ಕ ಜಡವಾದಂತ ಮನಸ್ಸಿಗೆ ಅದರಲ್ಲಿ ಏನ್ ಬಂತು, ಕೈಗಳ ತಗೊಂಡಿಂದ ಅರಿವು ಸೇರ್ಕೊತು. ಅಂಡ್ ದೇರ್ ಫೋರ್ ಇಚ್ಛಾ, ರಾಗ, ದ್ವೇಷ, ಯಾವ ಇವೆಲ್ಲ ಗುಣಗಳು ಉತ್ಪತ್ತಿ ಆದವು ನೋಡ್ರಿ. And not only raga, the other side of the coin is what? Dvesha. I would not like to see him at all with my eyes. Therefore, I do not like people. I like those people who divide the world. ನಾವು ಜಗತ್ತನ್ನ ಎರಡು ಭಾಗ ಮಾಡ್ತೇವೆ. ಕೆಲವು ಮಂದಿನ ಸೇರುವಂತ ನಮಗೆ ಪ್ರೀತಿ ಮಾಡುವಂತವ್ರನ್ನ ಸೇರ್ತೀವಿ, ಕೆಲವು ಮಂದಿನ ದ್ವೇಷ ಮಾಡ್ತೇವಿ. ಮನಸ್ಸಿನ ಗುಣ ಅದು. We divide the world. In fact, the objective Lord created word is replaced by the subjective private word. ಅಂತಾರ ಅಪ್ಪವರು. ಜಗತ್ತು ಪರಮಾತ್ಮ ಸೃಷ್ಟಿ ಮಾಡಿದ ಜಗತ್ತನ ಒಂದ್ ಬ್ಯಾರೆ ಐತಿ. ಈ ಮನುಷ್ಯ ತಾ ಮಾಡ್ಕೊಂಡಿದ್ದು ಒಂದ್ ಬೇಕಂತಾನ, ಒಂದ್ ಬ್ಯಾಡ ಅಂತ. ಒಂದು ನಮ್ಮ ಪ್ರೀತಿ ಮಾಡ್ತಾನ, ಒಂದ್ ದ್ವೇಷ ಮಾಡ್ತಾನ. ಹಂಗ ಮಾಡೋದ್ರಿಂದ ಈ ಮನುಷ್ಯ ಜೀವ ಸೃಷ್ಟಿ ಜಗತ್ತ ಬ್ಯಾರೆ, ಪರಮಾತ್ಮ ಮಾಡಿದ ಸೃಷ್ಟಿನ ಬ್ಯಾರೆ ಅಂತ ಅರ್ಥ ಮಾಡ್ಬೇಕು ಅಂತಾರಪ್ಪ. ಭಗವಂತ ಏನ್ ಸೃಷ್ಟಿ ಮಾಡಿದ ಈಗ ತಿಳ್ಕೊಡ್ರಿ. ಇಬ್ಬರು ಗಂಡ ಹೆಂಡತಿ ಅದಾವ. ಭಗವಂತ ಒಂದು ಹೆಣ್ಣು ಗಂಡು ಸೃಷ್ಟಿ ಮಾಡಿದ. ಈ ಜೀವ ಏನ್ ಸೃಷ್ಟಿ ಮಾಡಿದ, ಆಕಿ ನನ್ ಹೆಂಡತಿ ಅಂತ ಇವಂಗ ಅನಸ್ತು, ಇವ ನನ್ ಗಂಡ ಅಂತ ಆಕಿಗೆ ಅನಸ್ತು. ನೋಡ್ರಿ, ಇದು ಜೀವ ಸೃಷ್ಟಿ. ಇದು ಜೀವ ಸೃಷ್ಟಿ ಅಲ್ಲೇ ಐತದ. ಸ್ವಲ್ಪ ವಿಚಾರ ಮಾಡ್ಬೇಕು. ಭಗವಂತನ ಸೃಷ್ಟಿನೂ ಅಲ್ಲೇ ಐತಿ, ಜೀವನ ಸೃಷ್ಟಿನೂ ಅಲ್ಲೇ ಐತಿ. ಯಾವ್ದಕ್ಕೆ ಜೀವನ ಸೃಷ್ಟಿ ಅನ್ಬೇಕು? ಈ ಗಂಡ ಹೆಂಡತಿ ಆಗುತ್ತೆ ಜೀವ ಸೃಷ್ಟಿ ಏನ್ರಿ. ಒಬ್ಬ ಪುರುಷ ಒಬ್ಬ ಸ್ತ್ರೀ ಅಂತಂದ್ರೆ ಅದು ಪರಮಾತ್ಮನ ಸೃಷ್ಟಿ. ತಂದೆ ಮಗ, ಇದೇನು ಪರಮಾತ್ಮನ ಸೃಷ್ಟಿ. ತಂದೆ ಮಗ, ಅವ ತಂದೆ, ಇವ ಮಗ, ಇವ ನನ್ನ ಮಗ, ಇವ ನಮ್ಮ ಅಪ್ಪ. ಇದು ನೋಡ್ರಿ, ಇಲ್ಲೇ ಐತು. ಇದು ನಾನು, ಇದಲ್ಲ ಮತ್ತೊಬ್ಬರದು. ಇದು ಮಾತ್ರ ಜೀವ ಸೃಷ್ಟಿ. ಕಲ್ಪನಾ ಬಂತಿಲ್ರಿ. ಭಗವಾನ್ ಹ್ಯಾಸ್ ಕ್ರಿಯೇಟೆಡ್ ಓನ್ಲಿ ಎ ನ್ಯೂಟ್ರಲ್ ವರ್ಡ್. ಭಗವಂತ ಸೃಷ್ಟಿ ಮಾಡಿದ ಜಗತ್ತಾಗ ಅಲ್ಲಿ ಯಾವುದು ಬೇಕು ಇಲ್ಲ ಬೇಡ ಇಲ್ಲ. ಅವ ಸೃಷ್ಟಿ ಮಾಡಿದ ಒಂದು ಜಗತ್ತ ಐತಿ. ಆದ್ರೆ ಇವ ಮಾಡಿದ್ದ ಅದು ಬೇಕು ಬೇಡ ಅನ್ನೋದು ಇವ ಏನ್ ಮಾಡಲ್ಲ. ಇದು ಜೀವ ಸೃಷ್ಟಿ. ಬಟ್ ಐ ಕವರ್ ದ ವರ್ಲ್ಡ್ ವಿತ್ ಮೈ ಕಲರೇಷನ್. ನನ್ನ ಒಂದು ಮನಸ್ಸಿನೊಳಗಿದ್ದಂತ ಬಣ್ಣವನ್ನ ಅದಕ್ಕೆ ತುಂಬಿ, ಇದು ಬೇಕು ಅಂತೇನೆ, ಇದು ಬೇಡ ಅಂತೇನೆ. ಅದನ್ನ ಪ್ರೀತಿ ಮಾಡ್ತೇನೆ, ಇದನ್ನ ದ್ವೇಷ ಮಾಡ್ತೇನೆ. ಅದು ಏನು ಜೀವನ ಬಣ್ಣ ಸೇರಿಸ್ತಾರ ಅದ್ರಾಗ. ಹಂಗ ಸೇರಿಸಿ ಹಂಗ ಅರ್ಥ ಮಾಡ್ತಾನ. ಐ ಆಲ್ವೇಸ್ ಸಿ ಎ ಕಲರ್ಡ್ ವರ್ಡ್. ಯಾವಾಗಲೂ ನಾನು ನೋಡೋದು ಪರಮಾತ್ಮ ಸೃಷ್ಟಿ ಮಾಡಿ ಜಗತ್ತನ್ನ ನೋಡುವುದಿಲ್ಲ, ನಾನು ಸೃಷ್ಟಿ ಮಾಡ್ಕೊಂಡ ಜಗತ್ತನ್ನ ನೋಡ್ತೇನೆ. ವರ್ಡ್ ಲೈಕ್ ಎ ಪರ್ಸನ್ ವೇರಿಂಗ್ ಎ ಕಲರ್ ಗ್ಲಾಸ್ ಅಂಡ್ ಹಿ ಸೇಡ್ ದಟ್ ಎವ್ರಿಥಿಂಗ್ ಇಸ್ ಡಾರ್ಕ್. ಯಾರೋ ಒಬ್ಬ ಕರಿ ಗ್ಲಾಸ್ ಹಾಕೊಂಡ್ ನೋಡಿದಂತ ಜಗತ್ ಹೆಂಗದ ಅಂದ್ರೆ ಕರ್ಗ ಐತಿ ಅಂತ ಹೇಳಿದ್ನಂತ. ಹಂಗ ನಾವೆಲ್ಲರೂ ನೋಡುವಂತ ಜಗತ್ತು ನಮ್ಮ ಚಸ್ಮಾದಾಗ ನಮ್ಮ ಬುದ್ಧಿಗೆ ನಾವು ಒಂದು ಬಣ್ಣ ಹಚ್ಕೊಂಡ ನೋಡ್ತೇವಿ ಅಂತ. ಇವ್ರು ನಮ್ಗೆ ಬೇಕಾದವರು, ಇವ್ರು ಬೇಡಾದವ್ರು, ಇವ್ರು ನಮ್ಮವರು, ಇವ್ರು ಬೇರೆಯವರು, ಇವ್ರು ಗಂಡಸರು, ಇವ್ರು ಹೆಂಗಸರು, ಇವ್ರು ಬೇಷಿ, ಇವ್ರು ಕೆಟ್ಟ. ಹಿಂಗ ಶಿವನಲ್ಲಿ ರಾಗ ಅಂಡ್ ದ್ವೇಷ ಆರ್ ಕಲರ್ಡ್ ಗ್ಲಾಸಸ್ ಬಾರ್ನ್ ಆಫ್ ದ ಮೈಂಡ್. ಆ ಮನಸ್ಸಿಗೆ ಒಂದು ಚಸ್ಮಾ ಹಾಕೊಂಡೈತಿ. ಬಣ್ಣದ ಚಸ್ಮಾ ಹಾಕೊಂಡಾಗ ಕೆಲವು ಮಂದಿಗೆ ರಾಗ ತೋರಿಸ್ತೈತಿ, ಕೆಲವು ಮಂದಿಗೆ ದ್ವೇಷಗಳು ತೋರಿಸ್ತೈತಿ. ನಿಜವಾಗಿ ಆ ರಾಗಕ್ಕೂ ಅಲ್ಲಿದ್ದಂತ ವ್ಯಕ್ತಿಗೆ ಸಂಬಂಧ ಇಲ್ಲ, ದ್ವೇಷ ಮಾಡಕ್ಕೂ ಸಂಬಂಧ ಇಲ್ಲ. ನೋಡ್ರಿ, ಹಿಂಗಾಗ್ತದೆ. ಇದು ಯಾವಾಗ ಇದು ಮನಸ್ಸಿನಿಂದ ಆಗುವಂತದ್ದು ಗುಣಗಳ ತಾಕಲಾಟ, ಗುಣಗಳಲ್ಲಿ ಹೆಚ್ಚು ಕಮ್ಮಿ ಆದಾಗ ಈ ರೀತಿ ಆಗ್ತದೆ. ಅಂಡ್ ಆಲ್ವೇಸ್ ಲಿವ್ಸ್ ಇನ್ ಇಟ್ಸ್ ಓನ್ ಪ್ರೈವೇಟ್ ವರ್ಲ್ಡ್. ಈ ಮನಸ್ಸು ತನ್ನದೇ ಆದಂತಹ ವ್ಯಕ್ತಿಗತವಾದ ಒಂದು ಜಗತ್ತಿನಲ್ಲಿ ಇರ್ತದೆ. ಅಂಡ್ once the word is divided into desirable and undesirable, then what is the next consequence? ಒಂದ್ಸಲ ಇದು ಬೇಕಾದಿದ್ದು ಇದು ಬೇಡಾದದ್ದು ಅಂತ ಏನು ಅದು ಮಾಡ್ತು ಅಂದ್ರೆ ಮನಸ್ಸು, ಆಮ್ಯಾಗ ಸುಖ ದುಃಖ ಚಲೋ. ಬೇಕಾಗಿದ್ದಕ್ಕೆ ಸುಖ ಆಗ್ತೈತಿ, ಬೇಡ ಆಗಿದ್ದಕ್ಕೆ ದುಃಖ ಅಂತ. ಒಂದು ಉದಾಹರಣೆ ಹೇಳ್ತೆ ಕೇಳಿ. ಇನ್ನೊಂದು
ಈಗ ನಮ್ಮ ಮನಿ ಒಳಗ ಒಂದು 94ನೇ ಇಸ್ವಿ ಒಳಗ ಟಿವಿ ಬಂದ್ರಿ ಯಾವಾಗ 94ನೇ ಇಸ್ವಿ ಒಳಗ ಆ ರಾಮಾಯಣ ಮಹಾಭಾರತ ಅಂತ ಬರ್ತಿದ್ವು ಮನ್ಯಾಗ ನೋಡೋಣ ಅಂತ ತಿಳ್ಕೊಂಡು ಒಂದು ಧಾರಾವಾಹಿ ನೋಡೋಣ ಅಂತ ತಿಳ್ಕೊಂಡು ಸಂಡೆ ಮನ್ಯಾಗ ಇದ್ದಾಗ ನಾನು ಒಂದು ಟಿವಿ ತಗೊಂಬಂದೆ 24 ಇಂಚಿಂದ ಕಲರ್ ಟಿವಿ ತಗೊಂಬಂದೆ ಕಲರ್ ತಗೊಂಬಂದೆ ಬಾಳ ಸಂತೋಷ ಪಟ್ಟು ಏನ್ ನೋಡ್ಬೇಕು ಅವತ್ತಿನ ದಿವ್ಸ ಮನ್ಯಾಗ ಪೂಜೆ ಮಾಡಿ ಕಾಯ ಹೊಡೆದು ಮನ್ಯಾಗ ಉಣಗಿನ ಮಂದಿಯೆಲ್ಲ ಬಂದ್ ನಮ್ಮ ಮನ್ಯಾಗ ಕುಂತು ಎಲ್ಲಾರು ನೋಡಿದ್ರು ಅವ್ರಿಗೆ ನಾಷ್ಟ ಮಾಡಿ ಕೊಟ್ವಿ ಏನೇನು ಮಾಡಿದ್ವಿ ಒಟ್ಟು ಆಯ್ತು ಬಟ್ ಪ್ರತಿ ವಾರ ನೋಡ್ತಿದ್ವಿ ಅವಾಗ ಟಿವಿ ನಮಗೇನಾಗಿತ್ತು ಪ್ರೀತಿಯ ವಸ್ತು ಆಗಿತ್ತು ಆ ಟಿವಿ ಮುಂದೆ 2007ರಾಗ ಬ್ಯಾಡ ಕಲರ್ ಟಿವಿ ಬೇಕನ್ನಿಸ್ತು ಮತ್ತ ಅದ್ರಾಗ ಸುಖ ಐತಂದಿದ್ರ ಅದು ಯಾವಾಗ್ಲೂ ಸುಖ ಕೊಡ್ಬೇಕಾಗಿತ್ತಲ್ಲ 94 ಕೊಟ್ಟಾಗ ಸುಖ 2007ರಾಗ ಸುಖ ಕೊಡಬಾರ್ದು ಅವಾಗ ಏನ್ ಮಾಡಿದೆ ಅದನ್ನ ಮಾರಾಟ ಹೋಗ್ಬೇಕು ಅದೇ ಸುಖ ಕೊಡ್ಲಿಲ್ಲ ಕೊಡ್ತು ಈಗ ಸುಖ ಕೊಡಬಾರ್ದು ಈಗ ಇಲ್ಲ ಕಲರ್ ಟಿವಿ ಬಂದದ ಕಲರ್ ಟಿವಿ ತಗೋಬೇಕು ಒಂದ್ 15-16 ಸಾವಿರ ರೂಪಾಯಿ ಕೊಟ್ರೆ ಬರ್ತೈತಿ ಅದಕ್ಕೊಂದ್ ಪ್ಲಾನ್ ಮಾಡಿದ್ವಿ ಇದು ಎಷ್ಟಕ್ಕೆ ತಗೋತೀರಿ ಇದಕ್ ನಾನು ಬಹಳ ಕೊಟ್ಟಿದ್ದೆ ರೊಕ್ಕ ಅವಾಗ ಎಷ್ಟು ಕೊಟ್ಟಿದ್ದೆ ಸುಮಾರು ಒಂದು 6,000 ರೂಪಾಯಿ ಕೊಟ್ಟಿದ್ದೆ ಕಲರ್ ಟಿವಿ ಅವ ಅಂತಾನ ಇದು 500 ರೂಪಾಯಿ ರೀ ಅನ್ನವ 500 ರೂಪಾಯಿ ಕೊಡಕ್ ಮನಸ್ಸಾಗ್ಲಿಲ್ಲ ಇರ್ಲಿ ಮನ್ಯಾಗಿರ್ಲಿ ಇರ್ಲಿ ಮನ್ಯಾಗಿರ್ಲಿ ಅದೊಂದು ಪಡ್ಯಾಗಿರ್ಲಿ ಇದೊಂದು ಪಡ್ಯಾಗಿರ್ಲಿ ಅಂತ ಆ ಟಿವಿ ಇಟ್ಕೊಂಡೆ ಈ ಟಿವಿ ತಗೊಂಬಂದೆ ಇದಕ್ಕ DVD ಎಲ್ಲಾ ಇತ್ತು ಕ್ಯಾಸೆಟ್ ಕೇಳಕ್ಕೂ ಬರ್ತಿತ್ತು ಅಪ್ಪ ಅವ್ರ ಕ್ಯಾಸೆಟ್ ಹಾಕೊಂಡು ಕೇಳಕ್ ಬರ್ತಿತ್ತು ಎಲ್ಲಾ ಚಲೋ ಐತಿ ಇದು ಕಲರ್ ಟಿವಿ ತಗೊಂಡ್ ಅಂದ್ಕೊಂಡು ಕಲರ್ ಟಿವಿ ತಗೊಂಡಿತ್ತು ಅವಾಗ ಏನಾಯ್ತು ಬ್ಲಾಕ್ ಅಂಡ್ ವೈಟ್ ಟಿವಿ ನಮ್ಗ ಟ್ರಾನ್ಸ್ಫರ್ ಆಗತ್ತ ಮುಂದ ಅದು ಇಟ್ಟು ಆ ಮೂಲೆಗೊಮ್ಮೆ ಇಟ್ಟು ಈ ಮೂಲೆಗೊಮ್ಮೆ ಬರೀ ಕಿತ್ತು ಇಡುದಾತ ಅದ್ರ ಒಮ್ಮೆ ಹಚ್ಚಲಿಲ್ಲ ನೋಡ್ಲಿಲ್ಲ ಮತ್ತ 500 ರೂಪಾಯಿ ಕೇಳ್ತಾರಂದ್ರೆ ಏನ್ ಕೊಡುದು 500 ರೂಪಾಯಿ ಕೊಡಕ್ ಮನಸ್ಸಾಗ್ಲಿಲ್ಲ ಯಾರ ಬಡವರಿಗೆ ಕೊಡೋನು ಅಂತ ತಿಳ್ಕೊಂಡು ವಿಚಾರ ಮಾಡಿ ಒಬ್ಬರು ಬಡವರಿಗೆ ಕೊಟ್ಬಿಟ್ಟಿವ್ ಹಂಗ ಫ್ರೀ ತಗೊಂಡೋಗ್ರಿ ಅಂತ ಅವ್ರು ತಗೊಂಡ್ ಹೋದ್ರು ಬಹಳ ಸಂತೋಷ ಆಯ್ತು ನನಗೆ ಯಾವಾಗ ಟಿವಿ ತರಬೇಕಾದ್ರ ಆನಂದ ಆಗಿತ್ತು ಈಗ ಕೊಡಬೇಕಾದ್ರ ಆನಂದ ಆಗತೈತಿ ಅಂದ್ರೆ ಆ ಟಿವಿ ನನಗ್ ಬ್ಯಾಸರ ಸುಖ ಐತಿಲ್ಲ ಅದ್ರಾಗ ಇಲ್ಲ ಸುಖ ಹೋತು ವಿಷಯ ಸುಖದ ಅದ್ರಾಗಿಂದ ಚೇಂಜ್ ಆಗಿ ಕಲರ್ ಟಿವಿ ಬಂತು ಕಲರ್ ಟಿವಿ ಡೋಮ್ ಟಿವಿ ಫಿಲಿಪ್ಸ್ ಬಂದು ತಗೊಂಡ್ಬಂದಿದ್ದೆ ಅದು ಎಲ್ಲಿ ಮಠ ಇತ್ತು 2017-18 ಮಠ ಇತ್ತು ಆಮ್ಯಾಗಿಂದ ಫ್ಲಾಟ್ ಟಿವಿ ತಗೋಬೇಕು ಒಂದು 35,000 ರೂಪಾಯಿ ಟಿವಿ ತಗೊಂಡ್ಬಂದು ಇದು ನೋಡ್ಕೊತೀವಿ ಫ್ಲಾಟ್ ಟಿವಿ ಆ ಕಲರ್ ಟಿವಿ ಏನ್ ಮಾಡೋದು ಅದನ್ನ ಕೊಡಾಕ್ ಮನಸ್ಸಾಗಿರಲಿಲ್ಲ ಅದಕ್ಕೂ ಅಷ್ಟ ಕೇಳಿದ್ರು ಅವ್ರು 1,000 ರೂಪಾಯಿ ಕೊಡ್ತೇವೆ ಅದು ಕೊಡಾಕ್ ಮನಸ್ಸಾಗಿರಲಿಲ್ಲ 15,000 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ 15,000 ರೂಪಾಯಿ ಕಿಮ್ಮತ್ತಿಲ್ಲ ರೊಕ್ಕ ಕೇಳಿದ್ದೆ ನಾನು ಇಟ್ಟೆ ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಇಟ್ಟು ಬಣ್ಣ ಹಚ್ಚಿ ಮುಂದೆ ಆ ತೆಗೆದು ಇಲ್ಲಿ ತೆಗೆದು ಇಲ್ಲಿ ಅಲ್ಲಿ ಇಡೋದು ಅಲ್ಲಿ ತೆಗೆದು ಇಲ್ಲಿ ಇಡೋದು ಕಡೆಗೆ ಆ ಬಣ್ಣ ಹಚ್ಚಿ ಅವಾಗ ಹೇಳಿದೆ ನೋಡಪ್ಪ ಎಷ್ಟ್ ಕೊಡ್ತೀವಿ ಕೊಡೋ ಇದು ತಗೊಂಡು ಹೋಗ್ಬೋದು 1,000 ರೂಪಾಯಿ ಕೊಟ್ಟು ತಗೊಂಡೋದ ಹಿಂಗ ಯಾವ ವಸ್ತು ನಮಗ ಇವತ್ತು ಸುಖದ ಕಾರಣ ಆಗೈತೋ ಅದು ನಾಳೆ ದುಃಖದ ಕಾರಣ ಆಗ್ತದ ಸುಖ ದುಃಖಗಳು ಅದ್ರಾಗಿದ್ರ ಅದು ಯಾವಾಗ್ಲೂ ಸುಖದ ಕಾರಣ ಆಗ್ಬೇಕಾಗಿತ್ತು ಸುಖ ಇದ್ದಾವೆ ಮತ್ತೆ ಸುಖಕ್ಕೆ ಇವತ್ತು ಸುಖದ ಕಾರಣ ಆಗಿದ್ರೆ ನಾಳೆ ಅದು ದುಃಖದ ಕಾರಣ ಆಗ್ತದಂದ್ರೆ ಆ ಸುಖ ದುಃಖಗಳ ಆರೋಪ ಮಾಡೋದು ಈ ಮನಸ್ಸು ಬೇಕಾದಿದ್ರ ಮ್ಯಾಗ ಸುಖ ಬುದ್ಧಿ ಮಾಡ್ತೈತಿ ಬ್ಯಾಡ ಅದ್ರ ಮ್ಯಾಗ ದ್ವೇಷ ಮಾಡ್ತೈತಿ ನಿಜವಾಗಿ ಟಿವಿ ಪರಮಾತ್ಮ ಸೃಷ್ಟಿ ಒಳಗ ಅದು ಸುಖಕ್ಕೂ ಕಾರಣ ಆಗಿಲ್ಲ ಅದು ದುಃಖಕ್ಕೂ ಕಾರಣ ಆಗಿಲ್ಲ ಈ ಜೀವನ ಸೃಷ್ಟಿ ಒಳಗ ಅದು ಸುಖದ ಕಾರಣ ದುಃಖದ ಕಾರಣ ಆಗಿಲ್ಲ ಹೇಳ್ತೇನ್ರಿ ಈಗ ವಿಚಾರ ಮಾಡ್ರಿ ಜಗತ್ನಾಗ ಯಾರನ್ನ ದ್ವೇಷ ಮಾಡ್ತೀರಿ ನೀವು ಯಾರನ್ನ ಪ್ರೀತಿ ಮಾಡ್ತೀರಿ ಯಾರನ್ನ ಪ್ರೀತಿ ಮಾಡಕ್ ಬರಂಗಿಲ್ಲ ಯಾರನ್ನ ದ್ವೇಷ ಮಾಡಕ್ ಬರಂಗಿಲ್ಲ ಮಾಡಿದ್ರೆ ಪ್ರೀತಿನ ಮಾಡ್ಬೇಕ ಹೊರತು ದ್ವೇಷ ಮಾಡಕಂತೂ ಬರೋದು ಅದು ಪ್ರೀತಿ ಅಂದ್ರೆ ಏನು ಈ ಜ್ಞಾನವನ್ನ ಹೊಂದಿದ ಮ್ಯಾಗ ಈ ಜ್ಞಾನವನ್ನ 4 ಮಂದಿಗೆ ಹಂಚಬೇಕಪ್ಪ ಇಂತ ಶ್ರೇಷ್ಠ ಜ್ಞಾನ ಐತಿ ಈ ಜೀವಿಗಳು ಒದ್ದಾಡಕತ್ತಾರ ಅಂತ ತಿಳ್ಕೊಂಡು ಕನಿಕರ ಭಾವದಿಂದ ಎಲ್ಲರನ್ನು ಎತ್ಕೋಬೇಕಾಗುವಂತ ದೃಷ್ಟಿಯಿಂದ ಎಲ್ಲರನ್ನು ಪ್ರೀತಿನ ಮಾಡ್ಬೇಕ ಹೊರತು ದ್ವೇಷ ಮಾಡ್ಲಿಕ್ಕೆ ಅವಕಾಶನೇ ಇಲ್ಲ ಅದ ದ್ವೇಷ ಮಾಡ್ತಾರ ಅಂತಂದ್ರೆ ಈ ಶಾಸ್ತ್ರ ಅವ್ರಿಗೆ ಮೈಗೂಡಿಲ್ಲ ಬರೀ ಹೇಳಾಕ್ ಬಂದದ ಇರಾಕ್ ಬಂದಿಲ್ಲ And once the world is divided into desirable and undesirable, ಜಗತ್ತಿನ ಯಾವಾಗ ನೀವು ಅದು ಬೇಕು ಇದು ಬೇಡ ಇದು ಚಲೋ ಇದು ಕೆಟ್ಟ ಇವ್ರು ನಮ್ಮವರು ಇವ್ರು ಬೇರೆಯವರು ಹಿಂಗೆ ಎರಡು ಭಾಗ ಯಾವಾಗ ಮನಸ್ಸು ಮಾಡ್ತು ವಾಟ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಮುಂದಿನ ಒಂದು ಪರಿಸ್ಥಿತಿ ಒಂದು ಸಿಚುವೇಶನ್ ಒಂದು ಸನ್ನಿವೇಶ ಏನಂದ್ರ ಸುಖ ದುಃಖ ನೋಡ್ರಿ ವಿಚಾರ ಮಾಡಿದ್ರೆ ಜಗತ್ತಿನಾಗ ಸುಖ ದುಃಖಗಳು ಹೆಂಗದಾವು ಇವು ನಮ್ಮ ಮನಸ್ಸಿನ ಭಾವನೆಗಳು ಆ ಮನಸ್ಸಿನ ಭಾವನೆಗಳನ್ನಾಗ ಅದ ಹೊರತು ನಿಜವಾಗಿಯೂ ಅಲ್ಲೇ ಸುಖ ಅನ್ನೋದು ಇಲ್ಲ ದುಃಖ ಅನ್ನೋದು ಇಲ್ಲ ಏನೈತಿ ಅಲ್ಲಿ ಎಲ್ಲಾ ಕಡೆ ಬ್ರಹ್ಮ ವಸ್ತುನ ಅದ ಅದನ್ನ ತಿಳಿಲಾರ್ದನ್ನ ನಾವು ಜಗತ್ತಂತ ತಿಳ್ಕೊಂಡಿವಿ ಶರೀರ ಅಂತ ತಿಳ್ಕೊಂಡಿವಿ
ಇವ್ರು ನಮ್ಮವರು, ಇವ್ರು ಬೇರೆಯವರು, ಇವ್ರು ಶ್ರೀಮಂತರು, ಇವ್ರು ಬಡವರು, ಇವ್ರು ಒಳ್ಳೆಯವರು, ಇವ್ರು ಕೆಟ್ಟವರು, ಇವ್ರನ್ನ ಹಚ್ಕೋಬೇಕು, ಇವ್ರನ್ನ ಹಚ್ಕೋಬಾರದು. ಎಲ್ಲ ಇದು ಕಲ್ಪ್ರಿಟ್ ಮೋಸಗಾರ ಯಾರಂದ್ರೆ ಇದು ಮನಸ್ಸು. ಮಹಾ ಮೋಸಗಾರ ಮನಸ್ಸು. ಇನ್ಫ್ಯಾಕ್ಟ್ ಎವ್ರಿ ಆಬ್ಜೆಕ್ಟ್ ಇನ್ ದ ಪಬ್ಲಿಕ್ ವರ್ಲ್ಡ್ ಡಸಂಟ್ ಪ್ರೊಡ್ಯೂಸ್ ಸುಖಂ ಆರ್ ದುಃಖಂ. ಜಗತ್ತಾಗಿ ಇದ್ದಂತ ವಸ್ತು ಪರಮಾತ್ಮನ ಸೃಷ್ಟಿಯೊಳಗೆ ಯಾವುದು ಸುಖಕ್ಕೂ ಕಾರಣ ಆಗಿಲ್ಲ, ಅದು ದುಃಖಕ್ಕೂ ಕಾರಣ ಆಗಿಲ್ಲ. ಬಟ್ ಎವ್ರಿ ಆಬ್ಜೆಕ್ಟ್ ಇನ್ ಮೈ ಪ್ರೈವೇಟ್ ವರ್ಲ್ಡ್, ನನ್ನ ಒಂದು ಪ್ರೈವೇಟ್ ಅಂದ್ರೆ ವೈಯಕ್ತಿಕವಾದಂತ ಜಗತ್ತು ಏನು ಬಣ್ಣ ಹಚ್ಚಿ ನೋಡಾಕತ್ತೇನ್ ನೋಡು, ಅಲ್ಲಿ ನನಗೇನಾಗೈತಿ, ಪ್ರತಿಯೊಂದು ವಸ್ತು ನನಗೆ ಸುಖಕ್ಕೆ ಕಾರಣ ಆಗೈತಿ, ಒಂದು ವಸ್ತು ಇನ್ನೊಂದು ದುಃಖಕ್ಕೆ ಕಾರಣ. ಹೌ ಹೆಂಗ ಎ ಡಿಸೈರ್ಡ್ ಆಬ್ಜೆಕ್ಟ್ ಪ್ರೊಡ್ಯೂಸಸ್ ಹ್ಯಾಪಿನೆಸ್. ನೀ ಬಯಸಿದ ವಸ್ತು ನಿನಗೆ ಸಿಕ್ತು ಅಂದ್ರೆ ಆನಂದ ಆಗ್ತದ. ನೀ ಬಯಸಲಾರದ ವಸ್ತು ನೀನ್ ಸಿಗ್ಲಿಲ್ಲ ಅಂದ್ರೆ ದುಃಖ ಆಗ್ತದ. ಬಯಸಿದ ವಸ್ತು ನೀನ್ ಸಿಗ್ಲಿಲ್ಲ ಅಂದ್ರೆ ದುಃಖ ಆಗ್ತದೆ. And when it comes towards me, every desired object produces joy. That is by its arrival. And fill in the blanks. Every desired object produces sorrow by its departure. ಬೇಕಾದ ವಸ್ತು ನನ್ನ ಸಮೀಪ ಬಂದು ಆನಂದ ಆಗ್ತದೆ. ಬೇಡಾದ ವಸ್ತು ನನಗಿಂತ ದೂರ ಹೋತು ಆನಂದ ಆಗ್ತದೆ. ಬೇಡಾದ ವಸ್ತು ನನ್ನ ಕಡೆ ಬಂತು ಅಂತಂದ್ರೆ ದುಃಖ ಆಗ್ತದೆ. ಇದೆಲ್ಲ ಮನಸ್ಸು ಕಲ್ಪ್ರಿಟ್ ಮೋಸಗಾರ ಯಾರಿದ್ರಾಗ ಅಂತಂದ್ರ ಮೋಸಗಾರ. ಕ್ಯಾಟಲಿಸ್ಟ್ ಯಾರು ಅಂದ್ರ ಮೋಸಗಾರ. ಜಗಳ ಹಚ್ಚಿ ಮೋಸ ನೋಡವ ಸುಮ್ ಕೂತ್ ಬಿಡ್ತಾನ. ಅಷ್ಟ ಹಚ್ಚಿದವನ ಬೇರೆ ಬೇರೆ ಮಾಡಿದವನ ಸುಮ್ಮ ಕೂತ್ ಬಿಡ್ತಾನ. ಮಸಪ್ಪ ಎಲ್ಲ ಅವಂದ ಕಿತಾಪತಿ ಐತಿ. ವಿಚಾರ ಮಾಡಿ ನೋಡ್ರಿ, ವಿಚಾರ ಮಾಡ್ರಿ. ವೇದಾಂತ ವಿಚಾರ ಪ್ರಧಾನ ಇದೆ. So what brings joy while it arrives will surely give me sorrow when it leaves. ಯಾವ ವಸ್ತು ನನಗೆ ಬರ್ಬೇಕಾದ್ರೆ ನನ್ನ ಹತ್ರ ಅದು ಸುಖ ಕೊಟ್ಟಿತ್ತು, ಅಕಸ್ಮಾತ್ ಅದು ಇಲ್ಲಂಗ ಅಂತಂದ್ರೆ ನನಗೆ ದುಃಖ ಕೊಡ್ತದ. ಸೊ ಎವ್ರಿ ಡಿಸೈರಬಲ್ ಆಬ್ಜೆಕ್ಟ್ ಈಸ್ ಸುಖ ಕಾರಣಂ ದುಃಖ ಕಾರಣಂ ಚ. ನಾ ಬಯಸಿದ ವಸ್ತು ಏನದ ಸುಖಕ್ಕೂ ಕಾರಣ ಆಗಿದೆ, ದುಃಖಕ್ಕೂ ಕಾರಣ. ಸುಖಕ್ಕೆ ಕಾರಣ ಯಾವಾಗ ಆಗ್ತದೆ? ಅದು ಬಂದಾಗ. ದುಃಖಕ್ಕೆ ಕಾರಣ ಯಾವಾಗ ಆಗುತ್ತೆ? ಅದು ಕಳ್ಕೊಂಡಾಗ. ಆದ್ದರಿಂದ ಎವ್ರಿ ಅನ್ಡಿಸೈರಬಲ್ ಆಬ್ಜೆಕ್ಟ್ ಈ ಸುಖ ಹೇತು ಅಂಡ್ ದುಃಖ ಹೇತು. ಇನ್ನು ಬೇಡಾದ ವಸ್ತು ಯಾವಾಗ ಸುಖ ದುಃಖಕ್ಕೆ ಕಾರಣ ಆಗೈತ್ರಿ? ಬೇಡಾದ ವಸ್ತು ಬಂದಾಗ ನನಗೆ ದುಃಖ ಆಗ್ತದೆ, ಅದು ಹೋದಾಗ ಸುಖ ಆಗ್ತದ. ಎಲ್ಲ ಈ ಮನಸ್ಸಿಂದು ಕಂತ್ರಾಟ. You can fill up. What is that? Every undesirable object is sukha hetu, and when it goes away, some people give happiness where they go. Some people give happiness whenever they go. Okay, which category you belong to, you can decide. ಕೆಲ ಮಂದಿ ಬಂದ್ರಂದ್ರ ಕೂಡಿದ್ರಪ್ಪ ಅಂದ್ರ ಅವ್ರು ಕೂಡ ಟೈಮ್ ಹೋಗಿದ್ದ ಗೊತ್ತಾಗಿದ್ರಪ್ಪ, ಬಹಳ ಚಲೋ ಮನುಷ್ಯ. ಮತ್ತ ಕೆಲವು ಮಂದಿ ಇರ್ತಾರ, ಅವ್ರು ಬಂದ್ರಂದ್ರ ಚಾಲು ಟೀಕಾ ಮಾಡಾಕ ಚಾಲು. ಯಾಕರ ಬಂದ್ರು ಮಾರ ಅನ್ನೋಂಗ ಚಂದ ಎರಡು ಮಾತು ಬರೋದಿರ್ತಾವ, ಮಾತಾಡೋದಿಲ್ಲ. ಮತ್ತೆ ಟೀಕಾ ಮಾಡೋದು, ಮನಸ್ಸು ಚುಚ್ಚಿ ಮಾತಾಡೋದು, ಅವರಿಗೆ ನೋವು ಆಗುವಂಗ್ ಮಾತಾಡೋದು. ಅವ್ರಿಗೆ ನೋವು ಹೋಗೋಂಗ್ ಮಾತಾಡಿ ಇವ್ರು ಆನಂದ ಪಡ್ತಾರ್ರಿ. ಅಂತವ್ರು ಬಂದ್ರ ಸರಿಯಾಗಿ ಬಂದ್ರೆ ಏನ್ ಅನಿಸ್ತದ? ಯಾಕರ ಬಂದು ಮಾರಾಯ ಅನಿಸ್ತೇನ್ರಿ. ಹಿಂಗ therefore an undesirable object gives happiness by departure and gives sorrow by arrival. ಆದ್ದರಿಂದ ಯಾವ್ದಾದ್ರು ಒಂದು ಬೇಡಾದ ವಸ್ತು ಇತ್ತಂದ್ರ ಅದು ಏನ್ ಮಾಡ್ತದ? It gives happiness by departure. ಅದು ಬಿಟ್ಟು ಕೈ ಬಿಟ್ಟು ಹೋಗ್ತದ್ರ ಆನಂದ ಆಗ್ತದ, ಅದು ಬಂದು ಸೇರ್ತಂದ್ರ ದುಃಖ ಆಗ್ತದ. And this capacity of the world is not intrinsic. ಈ ಜಗತ್ತಿನಲ್ಲಿ ಈ ಮನಸ್ಸಿನಿಂದ ಹಿಂಗ ಆಗುವಂತದ್ದು ಏನು ಒಂದು ಶಕ್ತಿ ಐತಿ, ಇದು ಶಕ್ತಿ ಯಾವಾಗಲೂ ಕೂಡ ಹಿಂಗ ಒಂದೇ ರೀತಿಯಿಂದ ಇರೋದಿಲ್ರಿ. ಹೆಚ್ಚು ಕಮ್ಮಿ ಆಗ್ತಾ ಇರ್ತಾವ. The world has no capacity to give joy or sorrow. ನಿಜವಾಗಿ ಪರಮಾತ್ಮ ಮಾಡಿ ಜಗತ್ತು ನಮ್ಗೆ ಸುಖಕ್ಕೂ ಕಾರಣ ಆಗಿಲ್ಲ, ನಮ್ಗೆ ದುಃಖಕ್ಕೂ ಕಾರಣ. ಅರ್ಥ ಆಗತ್ತದೇನ್ರಿ? ಏನ್ ತಲೆ ಮೇಲೆ ಹಾಸಿ ಹೊಂಟೈತ? ಇಲ್ಲ ಅರ್ಥ ಆಗ್ಲಕತ್ತದ್ರಿ. ಅರ್ಥ ಆಗಬಿಟ್ಟಲ್ಲ, ವೆರಿ ಗುಡ್. ಎಲ್ಲಾ ಮನಸ್ಸಿದ್ದೇ ಕಾರಣ ರೀ. ನೋಡ್ರಿ, ಇಷ್ಟು ವಿಚಾರ ಮಾಡಿದ್ವಿ ನಾವು. ಯಾವಾಗಾರ ನಮ್ಮ ದುಃಖ ಬಂದಾಗ ಇದು ಮನಸ್ಸಿಂದ ಕಾರಣ ಅಂತ ಏನ್ರಿ ವಿಚಾರ ಮಾಡಿ ನಾವು ಬೈಫರ್ಗೇಷನ್ ಮಾಡಿ ನಿರ್ಧಾರ ಮಾಡಿದ್ವಿ ನಾವ್ ಯಾವಾಗ? ಮಾಡಿಲ್ಲ. ಅದಕ್ಕೆ ಗುರು ಬೇಕಾಗ್ತದ, ಗುರುವಿನ ಸಹಾಯ ಬೇಕಾಗ್ತದ. ನೋಡಿ ಅವರು ವಿಚಾರ ಮಾಡ್ಯಾರ, ಬೇರೆ ಏನ್ ಮಾಡ್ಯಾರ? ಅವರು ವಿಚಾರ ಮಾಡ್ಯಾರ. ಇಲ್ಲಿ ಯಾರಪ್ಪ ಮೋಸಗಾರ? ಕಲ್ಪ್ರಿಟ್ ಯಾರು?
ಮನಸ್ಸು ಅನ್ನುವುದನ್ನು ಕಂಡುಹಿಡಿದರು. But when I classify the world as a favorable and unfavorable, world gains the capacity. ಆ ಜಡವಾದಂತ ಜಗತ್ತಿಗೆ ನಾನು ಯಾವಾಗ 2 ಭಾಗ ಮಾಡಿದ್ನಿ, ಆ ಶಕ್ತಿ ಅದು ಕೊಟ್ಟಂಗ ನನಗೆ ತ್ರಾಸ ಕೊಡನಿ ಅಂತ ಶಕ್ತಿ ನಾನು ಶಕ್ತಿ ತಗೊಂಡು ನಂಗ ಬಡಿತಿತ್ತವ್, ನಮ್ಮ ಬಡಗಿ ತಗೊಂಡು ನಂಗ ಬಡಿತಿತ್ತವ್. That is why in Vedanta we have got 2 words. ಜಗತ್ತಿನ ನಮ್ಮ ವೇದಾಂತದೊಳಗೆ 2 ಶಬ್ದಗಳನ್ನ ಬಳಸ್ತೀವಿ ಅಂತ. Suppose the slip is there. In Vedanta it is called padartha. Padartha is a neutral name for this. It is an object. The moment I develop raga or dvesha towards it, then the clip is capable of hurting me. ನೋಡ್ರಿ, ಕೈ ಒಳಗೆ ಕ್ಲಿಪ್ ಒಂದು ಪೆನ್ ಹಿಡೀರಿ. ಇದು ಏನದರಿಪ್ಪ? ಇದು ಪೆನ್ ಅದ. ಈ ಪೆನ್ ಅದನ್ನು ಸುಖಕ್ಕೆ ಕಾರಣ ಆಗೈತೆ, ದುಃಖಕ್ಕೆ ಕಾರಣ ಆಗೈತು. ಸುಖಕ್ಕೂ ಕಾರಣ ಆಗಿಲ್ಲ, ಇದು ದುಃಖಕ್ಕೂ ಕಾರಣ ಆಗಿಲ್ಲ. ಆದ್ರೆ ಯಾವಾಗ ಇದ್ರ ಮ್ಯಾಗ ಇದು ನಂದು ಅಂತ ಬಿತ್ತು, ಇದು ಪ್ರೀತಿ ಕಾರಣ. ನನ್ ಪೆನ್ ಯಾರು ಮುಟ್ಬೇಡ್ರದು, ನಾನು ಕಾಸ್ಟ್ಲಿ ಪೆನ್ ತಗೊಂಡಿನ ಅದು ಯಾರು ಮುಟ್ಬೇಡ್ರಿ. ನೋಡ್ರಿ, ಕಾಸ್ಟ್ಲಿ ಅನ್ನೋದು ಯಾವಾಗ ಸೇರ್ತೋ ಅದಕ್ಕೆ ಅವಾಗ ಬಿಡಾಕ್ತಾ ಇರಲಿಲ್ಲ. ಅದಕ್ಕೆ ಬಣ್ಣ ಸೇರ್ಸಿದ್ವಿ, ನಾವ ಸೇರ್ಸಿದ್ವಿ. ಬರೀ ಯಥಾರ್ಥ ಪೆನ್ ಇದ್ದಾಗ ಅದು ಯಾರಿಗೂ ಪೆನ್ ಆಗ್ಬೋದಾಗಿತ್ತು. ಅಂಗಡಿಯಾಗ ತಗೊಂಬಂದು ಯಾರು ತಗೋತಾರ ಅವ್ರನ್ನ ಆಗ್ಬೋದಾಗಿತ್ತು. ಈಗ ನಂದು ಅಂತ ನೋಡಿ, ಆ ಬಣ್ಣ ಸೇರ್ಸಿದ್ವಿ. ಆ ಬಣ್ಣ ಸೇರಿಸೋದ ಆ ಮನಸ್ಸು ಅಂತ. The moment I label the clip is good or bad, it gains a unique capacity blessed by me. It gets a unique capacity to hurt me or to please me. ಇದು ಯಾವಾಗ ನಂದು ಅಂತ ಇಟ್ಕೊಂಡೆ, ಅದು ನನಗೆ ತ್ರಾಸ ಕೊಡ ಚಲೋ ಅಥವಾ ಸುಖ ಕೊಡ ಚಲೋ. ಮೂರ್ತು ಸುಖ ಕೊಡ್ತದ, ಅದ್ರ ಮಸಿ ಹಾಕೋದ್ರೆ ದುಃಖ ಕೊಡ್ತದ. ಮತ್ತೇನೆ ಇಷ್ಟ. ಅದು ಕ್ಲಿಪ್ ಇಟ್ಟಾರ, ನಾನು ಪೆನ್ ಇಟ್ಟು ಹೇಳಿದೆ, ಅದು ಜಗದಾಗ ನಿಮ್ಗೆ ಬೇಕಾದ ವಸ್ತು ಹಾಕ್ರಿ. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಬ್ಯಾಂಕ್ ಬ್ಯಾಲೆನ್ಸ್ ಏನ್ ಹಾಕ್ತಿರಿ ಎಲ್ಲ ಹಾಕಿ. ಹಾರ, ಮಾನ, ಮರ್ಯಾದೆ, ತುರಾಯಿ ಏನಿದೆ ಎಲ್ಲಾನು ಸೇರಿಸಿರೋದು. ಅದು ಸಿಕ್ತು, ಬಯಸಿದ್ ಸಿಕ್ತು, ಸುಖಕ್ಕೆ ಕಾರಣ ಆಗಿದೆ. ಬಯಸಿದ್ರೆ ಸಿಗ್ಲಿಲ್ಲ, ದುಃಖಕ್ಕೆ ಕಾರಣ. ಇದು ಮಾಡಿದ್ಯಾರು? ಮನಸ್ಸು. 2 ಭಾಗ ಮಾಡ್ತೋಡ್ರಿ ಮನಸ್ಸು. ಅಂಡ್ ದ ಮೊಮೆಂಟ್ ದ ಆಬ್ಜೆಕ್ಟ್ ಗೆಟ್ಸ್ ದಿಸ್ ಕೆಪಾಸಿಟಿ, ವೇದಾಂತ ಕಾಲ್ಸ್ ಇಟ್ ವಿಷಯ. ಯಾವಾಗ ಆ ಜಡವಾದ ಪದಾರ್ಥಕ್ಕೆ ಈ ಶಕ್ತಿ ನಮ್ಮಲ್ಲಿಂದ ತಗೊಂಡು ಮನಸ್ಸು ಕೊಡ್ತದೆ, ಆ ಮನಸ್ಸಿನಿಂದ ಅದು ಯಾವಾಗ ಪಡಿತೈತಿ, ಅವಾಗ ಅದಕ್ಕೆ ಏನಾಗ್ತದ, ಜಡವಾದ ಪದಾರ್ಥ ಹೋಗಿ ವಿಷಯ ಅನಿಸ್ಕೊತೈತ. ಬೇಕಾದ ಇವತ್ತು ನಾವು ಬಿಟ್ಟು ಹೋಗೋದನ್ನ ತಗೊಂಡ ಹೋಗ್ತೀನಂತ ನಾವು. ವಿಷಯ ಅಂತಂದ್ರೆ ಏನು? an object capable of binding me. ವಿಷಯ ಅಂದ್ರೆ ಏನು? ಅದು ವಿಷಯ ಅಂದ್ರೆ ಅದು ಒಂದು ವಸ್ತು, ಆದ್ರೆ ಅದು ನನ್ನ ಬಂಧಿಸ್ತದೆ. ಬಂಧಿಸಾಕ ಯಾವಾಗ ಚಾಲು ಮಾಡ್ತು ಅದಕ್ಕೆ ವಿಷಯ ಅಂತೇಳಿ. ಬಿಫೋರ್ ದ್ಯಾಟ್ ಇಟ್ ವಾಸ್ ಪದಾರ್ಥ. ಮೊದಲು ಏನಿತ್ತು? ಕೇವಲ ಪದಾರ್ಥ ಇತ್ತು, ಅಂಗಡಿಯಾಗಿದ್ದಾಗ ಪದಾರ್ಥ ಇತ್ತು. ಈಗ ಅದೇನಾಗ್ಬಿಡ್ತು? ನನ್ನ ಬಂಧಿಸ್ತಿತ್ತು. ಬಂಧಿಸಾಕತ್ತು ಅನ್ನೋದು ಅವಾಗ ವಿಷಯ ಆಯ್ತು. ನೋಡ್ರಿ, ಪದಾರ್ಥಕ್ಕೂ ವಿಷಯಕ್ಕೂ ಇಷ್ಟು ವ್ಯತ್ಯಾಸದ ಸೂಕ್ಷ್ಮ ತಿಳ್ಕೊಡ್ರಿ. ನಾವು ಇಟ್ ಹ್ಯಾಸ್ ಬಿಕಮ್ ವಿಷಯ. ಪದಾರ್ಥ ಇದ್ದಾಗ ಅದು ನನ್ನ ಸುಖಕ್ಕೂ ಕಾರಣ ಆಗಿಲ್ಲ, ಅದು ನನ್ನ ದುಃಖಕ್ಕೂ ಕಾರಣ. ಅದು ವಿಷಯ ಆತು, ನನಗೆ ಬೇಕ, ನನಗೆ ಬ್ಯಾಡ, ಚಾಲು. ಆ ಪದಾರ್ಥಕ್ಕ ಆ ವಿಷಯನ ಮಾಡಿದ್ ಯಾವುದು? ಈ ಮನಸ್ಸು. ಆತ್ಮೀಯರೇ, thus the whole world is ಪದಾರ್ಥ. ಇದು ಬಂತು ನೋಡ್ರಿ, ಈ ಜಗತ್ತು ಏನದ? ಪದಾರ್ಥ. ಅದು ಪದಾರ್ಥ ಅಂತ ತಿಳ್ಕೊಂಡ್ರೆ ಅದು ಬಂದಿಲ್ಲ, ಅದು ವಿಷಯ ಅಂತ ತಿಳ್ಕೊಂಡ್ರೆ ಕಟ್ ಹಾಕಿಬಿಡ್ತದೆ, ಎಲ್ಲಿ ಹೋಗದಂಗ್ ಮಾಡ್ತದೆ. The whole world is padartha, but I convert the padartha word into ವಿಷಯ. ಯಾವಾಗ ನಾನು ಅದನ್ನ ಪದಾರ್ಥ ತೆಗೆದು ವಿಷಯ ಮಾಡಿದೆ, ಅವಾಗ ನನಗೆ ಈ ಜಗತ್ತು ತೊಂದರೆ ಕೊಡ್ತದೆ ಅಥವಾ ಸುಖ ಕೊಡ್ತದೆ. ವಿಷಯ is derived from root VC. The root, 5th conjugation, ಪರಸ್ಮೈ ಪದ ಶಿನೋತಿ, ಶಿನಾತ, ಶಿನ್ವಂತಿ ಇತಿ ರೂಪಾಣಿ. ಇದು ಸಂಸ್ಕೃತ ಗ್ರಾಮರ್ ಬೇಕಂದವ್ರು. ಏನ ಪರಸ್ಮೈ ಪದಿ, ಏಕವಚನ, ದ್ವಿವಚನ, ಬಹುವಚನ. ಶಿನೋತಿ, ಶಿನಾತ, ಶಿನ್ವಂತಿ ಇತಿ ರೂಪಾಣಿ. ಹಿಂಗ ರೂಪಗಳಾಕವ. ಯಾವುದು? ವಿ ಅನ್ನುವಂಥದ್ದು ಇದಕ್ಕ ಪ್ರೆಫಿಕ್ಸ್. ವಿ ಶಿನೋತಿ ಇತಿ ವಿಷಯ. ಇದು ಗ್ರಾಮರ್ ಪಾಠ. ಇದ್ರಾಗ ಏನ್ ತೆರಿಗೆ ಹೋಗ್ಬೇಡ್ರಿ. ಸಂಸ್ಕೃತನಾಗ ಏಕವಚನ, ದ್ವಿವಚನ, ಬಹುವಚನ ಅಂತ ಬರ್ತಾವ. ಆಮೇಲೆ
ಪರಸ್ಮೈಪದಿ ಆತ್ಮೇಪದಿ ಏನ್ ಬರ್ತಾವ ಅದು ಇಲ್ಲಿ ಪರಸ್ಮೈಪದಿ ಯಾಕ ಏನು ಅಂತ ತಿಳ್ಕೊಂಡು ಗ್ರಾಮರ್ ಯಾರು ಕ್ಲಾಸ್ ಮಾಡಿರ್ತೀರ ಅವ್ರಿಗೆ ಬರ್ತದ. ಅದು ಏನು ಅವಶ್ಯ ಇಲ್ಲ ಇದೆ. ಈಗ ಮತ್ತದ್ ಹೇಳ್ಕೊಂತ ನಿಂತ್ರ ಅದೆಲ್ಲ ಮತ್ ಗ್ರಾಮರ್ ಬೇಕಾಗ್ತದ. ದ್ಯಾಟ್ ವಿಚ್ ಮೈಂಡ್ಸ್ ಯು ಈಸ್ ಗಾಡ್ ವಿಷಯ. ಇಷ್ಟು ತಿಳ್ಕೊಡ್ರಿ, ಯಾವ್ದು ನಿಮ್ಮನ್ನ ಬಂಧಿಸ್ತದ ಆ ಪದಾರ್ಥಕ್ಕೆ ನೀವ್ ಏನ್ ಅನ್ಬೇಕು? ವಿಷಯ. ಯಾವ ವಿಷಯ ನಿಮಗೆ ಬಂಧಿಸೋದಿಲ್ಲ ಅದಕ್ಕೆ ಏನ್ ಅನ್ಬೇಕು? ಯಾರು ಹೇಳ್ತೀರಿ? ಯಾವ ವಿಷಯ ನಿಮ್ಮನ್ನ ಬಂಧಿಸೋದಿಲ್ಲೋ ಅದಕ್ಕೆ ಏನ್ ಅನ್ಬೇಕು? ವಿಷಯ ಇರ್ಬೇಕು. ಪದಾರ್ಥ. ಯಾವ ಪದಾರ್ಥ ನಿಮ್ಮನ್ನ ಬಂಧಿಸ್ತದ ಅದಕ್ಕೆ ವಿಷಯ ಅನ್ಬೇಕು. ಯಾವ ವಿಷಯ ನಿಮ್ಮನ್ನ ಬಂಧಿಸೋದಿಲ್ಲ ಅದಕ್ಕೆ ಪದಾರ್ಥ ಅನ್ಬೇಕು. ಪದಾರ್ಥ ಇದು ಭಗವಂತನ ಸೃಷ್ಟಿ ಐತಿ, ವಿಷಯ ಇದು ಜೀವ ಸೃಷ್ಟಿ ಐತಿ. ಪದಾರ್ಥ ಇದು ನಿಜವಾದದ್ದೈತಿ, ಅದು ಮಿಥ್ಯ ಇದ್ರು ಅದು ನಿಜವಾದದ್ದು ಅಂತ ತಿಳ್ಕೊಬೇಕಿಲ್ಲಿ ಸಾಂದರ್ಭಿಕವಾಗಿ. That which binds you God is Vishaya. What we do, we convert the whole world of Kshetram into Vishaya. ಕ್ಷೇತ್ರ ಅನ್ನುವಂಥದ್ದು ಪರಮಾತ್ಮನ ಸೃಷ್ಟಿ ಐತಿ. ನಾವೇನ್ ಮಾಡಿದ್ವಿ? ಆ ಜಗತ್ತನ್ನೆಲ್ಲ ವಿಷಯ ಮಾಡಿಬಿಟ್ವಿ. ಯಾಕ? ಬೈ ಡೆವಲಪಿಂಗ್ ರಾಗದ್ವೇಷ. ಈ ಮನಸ್ಸು ಅನ್ನೋದು ರಾಗದ್ವೇಷ ಹುಟ್ಟಿಸ್ಬಿಡುತ್ತೆ ನೋಡ್ರಿ ಬಂದು. ಅಂಡ್ ಮೇಕಿಂಗ್ ದ ವರ್ಲ್ಡ್ ಕೆಪಬಲ್ ಆಫ್ ಗಿವಿಂಗ್ ಮೀ ಸುಖ ಅಂಡ್ ದುಃಖ. ಯಾವಾಗ ಮನಸ್ಸು ಉತ್ಪತ್ತಿ ಆತೋ ಅವಾಗ ಈ ಜಗತ್ತು ನನಗೆ ಸುಖ ದುಃಖಕ್ಕೆ ಕಾರಣ ಆಗ್ಯದ. ಮನಸ್ಸು ಲಯ ಆದಂತ ಸುಷುಪ್ತಿ ಅವಸ್ಥೆಯಲ್ಲಿ ಅಲ್ಲಿ ಏನದ ರೀ? ಬರೀ ಆನಂದ. ಸುಷುಪ್ತಿಯಾಗಿ ಯಾರಿಗಾರ ನಾನು ನಿನ್ನೆ ಸುಷುಪ್ತಿ ಗಾಢ ನಿದ್ರಿ ಒಳಗ್ರಿ ಬಹಳ ದುಃಖ ಆತಂತ ಯಾರು ಹೇಳಿನ? ಇಲ್ಲ. ಎಂತ ರಾಜ ಇರ್ಲಿ, ಎಂತ ಭಿಕಾರಿ ಇರ್ಲಿ, ಎಲ್ಲರೂ ಅಲ್ಲಿ ಒಂದೇ ಸುಖವನ್ನು ಅನುಭವ ಮಾಡ್ತಾರ ಸುಷುಪ್ತಿಯಲ್ಲಿ. ಅಲ್ಲಿ ಮನಸ್ಸು ಇಲ್ಲ. ಇದು ಮನಸ್ಸು ಕಲ್ಪರೇಟ್ ಇರೋದು ಮೇನ್ ಮನಸ್ಸು ಈ ರೀತಿ ಮಾಡೋದು ಅಂತ ಹೇಳ್ತಾರ. ಪ್ಲಸ್ ದಿ ಇಚ್ಛಾ ಈಜ್ ಕ್ಷೇತ್ರಂ, ದ್ವೇಷ ಈಜ್ ಕ್ಷೇತ್ರಂ, ಸುಖಂ ಈಜ್ ಕ್ಷೇತ್ರಂ, ಸಂಘಾತ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಈಜ್ ಕ್ಷೇತ್ರಂ, ದ ಚೇತನ ದ ರಿಫ್ಲೆಕ್ಟೆಡ್ ಕಾನ್ಶಿಯಸ್ ಈಸ್ ಆಲ್ಸೋ ಕ್ಷೇತ್ರಂ. ಅಂದ್ರೆ ಇದ್ರಾಗ ಏನ್ ಬಂದ್ವು ಅಂದ್ರ ಕ್ಷೇತ್ರದಾಗ ಇಚ್ಛಾನು ಬಂತು, ದ್ವೇಷನು ಇದ್ರಾಗ ಬಂತು, ಈ ಕ್ಷೇತ್ರದಾಗ ಬಂತು, ಸುಖ ದುಃಖನು ಕ್ಷೇತ್ರದಾಗ ಬಂತು, ಶರೀರ ಮನಸ್ಸು ಬುದ್ಧಿಗಳ ಸಂಘಾತ ಕ್ಷೇತ್ರದಾಗನ ಬಂತು. ಆಮೇಲೆ ಈ ಮನಸ್ಸಿನಲ್ಲಿ ಬಿದ್ದಂತ ಪ್ರತಿಬಿಂಬನು ಸಹಿತ ಚೇತನ ಅಂತ ಅನಿಸ್ಕೊಂಡೈತಲ್ಲ ಅದು ಕೂಡ ಕ್ಷೇತ್ರದಾಗ ಬಂತು. ದೆನ್ ಧೃತಿಹಿ ಬಂತು ನೋಡ್ರಿ. ಧೃತಿಹಿ ಅನ್ನುವಂತ ಶಬ್ದಕ್ಕೆ ವಿಶೇಷ ಅರ್ಥ ಹೇಳ್ತಾರೆ ಈಗ. ಅಂದ್ರ ವಿಲ್ ಪವರ್, ಮನುಷ್ಯನ ಶಕ್ತಿ. Because once we have classified the word as a cause of sorrow and happiness, then we use your willpower to acquire so-called object of joy, which is called pravritti. I want this, I want that. ಯಾವ ವಿಷಯದ ರಾಗ ಮಾಡ್ತೀವಿ ಅದನ್ನ ಪಡಿಬೇಕು ಅನಿಸ್ತದ ನೋಡ್ರಿ, ಅದು ಇಚ್ಛಾ ಮಾಡ್ತೀವಿ, ಅದನ್ನ ಪಡಿಬೇಕು, ಅವಾಗ ಪ್ರವೃತ್ತಿ ಆಗ್ತದ ನಮ್ಗೆ. ಮತ್ತೆ ದ್ವೇಷ ಮಾಡ್ತೀವಿ ಅಂದ್ರೆ ಅದು ಕಳ್ಕೊಳಾಕ್ಬಾರ್ದು ನಿವೃತ್ತಿ. ಪ್ರವೃತ್ತಿ ಮತ್ತು ನಿವೃತ್ತಿ ಅನ್ನುವಂಥವು ಇವು ಗುಣಗಳು ಉತ್ಪತ್ತಿ ಆದವು. ಯು ಹ್ಯಾವ್ ಗಾಟ್ ಎನ್ ಇನ್ಕ್ರೀಸಿಂಗ್ list, and if you use your power to run after the objects, and similarly you have got a list of objects to be removed, which is called nivrutti. One runs towards, another runs away. ನೋಡ್ರಿ, ಒಂದು ಪ್ರವೃತ್ತಿ ಒಂದು ನಿವೃತ್ತಿ. ಇದು ಏನು? ರಾಗದ್ವೇಷದ ಮ್ಯಾಗ ಕೂಡಿಯದ. ಒಂದು ಪ್ರವೃತ್ತಿ ಅಂತಂದ್ರೆ ಏನು, ನಿವೃತ್ತಿ ಅಂದ್ರೆ ಒಂದು ಉದಾಹರಣೆ ಯಾರಪ್ಪ ನೆನ್ಪಿಟ್ಟೇನಿ ಅದನ್ನ ಹೇಳ್ತೀನಿ ನೋಡ್ರಿ. ಒಂದು ಆಕಳಿಗೆ ಒಂದು ಇಡೀ ಹುಲ್ಲು ಹಿಡೀರಿ, ಅದು ನಿಮ್ ಕಡೆ ಬರ್ತದಲ್ಲ ಅದು ಪ್ರವೃತ್ತಿ. ಒಂದು ಬಡಗಿ ತೋರಿಸ್ರಿ, ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತೈತಿ, ಅದು ನಿವೃತ್ತಿ. ಸೊ ದ ಪ್ರವೃತ್ತಿ ನಿವೃತ್ತಿ ಹೇತು ಭೂತಃ ಧೃತಿ ವಿಲ್ ಪವರ್. ಇದಕ್ಕೇನಂತೀವಲ್ಲ ಪ್ರವೃತ್ತಿ ರೂಪ ನಿವೃತ್ತಿ ರೂಪ ಏನದ ಮಾಡ್ತೀವಲ್ಲ ಆ ಕ್ರಿಯೆಗಳಿಗೆ ಏನಂತೀವಿ ನಾವು? ಧೃತಿ ಅಂತೀವಿ, ಅಥವಾ ವಿಲ್ ಪವರ್, ಮನುಷ್ಯನ ಶಕ್ತಿ, ಸಂಕಲ್ಪ ಶಕ್ತಿ. ಇನ್ ಫ್ಯಾಕ್ಟ್ ದ ಹೋಲ್ ಲೈಫ್ ಈಸ್ ವಾಟ್? ಮೇಕಿಂಗ್ ಡಿಸಿಷನ್ಸ್. ವಾಟ್ else has to come, what else has to go, and the list constantly changes, and the lifelong it is only the struggle to take care of this list. ಏನು ಜೀವನ ಅಂದ್ರೆ ಏನು? ಇವತ್ತು ಒಂದು ರಾಗ ಹೋಗಿ ಬರ್ತೈತಿ, ಅದು ದ್ವೇಷಕ್ಕೆ ಪರಿವರ್ತನೆ ಆಗ್ತೈತಿ. ಇನ್ನೊಂದು ದ್ವೇಷ ಹೋಗಿ ರಾಗಕ್ಕೆ ಪರಿವರ್ತನೆ. ರಾಗ ದ್ವೇಷಗಳ ಸಂಕೀರ್ಣವೇ ಜೀವನ. And therefore ಧೃತಿ, all these come under ಕ್ಷೇತ್ರ ವಿಕಾರ. ಧೃತಿನೂ ಎದ್ರಾಗ ಬರ್ತದ, ಇದು ಕ್ಷೇತ್ರದಾಗ ಬರ್ತದ.
24 ತತ್ವ ಎದ್ರಾಗ ಬರ್ತಾವ, ಕ್ಷೇತ್ರದಾಗ ಬರ್ತಾವ. ಅಂಡ್ ದೀಸ್ ಆರ್ ಕ್ಷೇತ್ರಂ ವಿಚಾರ ಪ್ರಾಪರ್ಟೀಸ್ ಬಾರ್ನ್ ಔಟ್ ಆಫ್ ದೆಮ್. ಏನು ಒಂದ್ ಲಕ್ಷಣಗಳು ಉತ್ಪತ್ತಿ ಆಗುವ ಇಚ್ಛಾದ್ವೇಷಾದಿಗಳು, ಇವುಗಳು ಅವುಗಳ ಗುಣಗಳು ಏನದಾವ, ಇವು ಕೂಡ ಪ್ರಕೃತಿ ಒಳಗ ಬರ್ತಾವ. ಆ 24 ತತ್ವ ಅಂದ ಅವು ಅದ್ರಾಗ ಬರ್ತಾವ. ಕೃಷ್ಣ ಸೇಜ್ ಏತತ್ ಕ್ಷೇತ್ರಂ ಸಮಾಸೇನ. ಸಂಕ್ಷಿಪ್ತವಾಗಿ ಕ್ಷೇತ್ರ ಏನದ 24 ತತ್ವಗಳು, ಅವುಗಳಲ್ಲಿ ಹುಟ್ಟುವಂತ ಗುಣಗಳು ಎಲ್ಲವೂ ಸೇರಿ ಕ್ಷೇತ್ರ ಅಂತ ತಿಳಿ ಅರ್ಜುನ. ಈಸ್ ದ ಕ್ಷೇತ್ರಂ ಬ್ರೀಫ್ಲಿ ಸವಿಕಾರಂ. ಅದು ಹೆಂಗದ ಕ್ಷೇತ್ರ? ಅದು ವಿಕಾರ ಸಹಿತದ. ಅಲಾಂಗ್ ವಿತ್ ಇಟ್ಸ್ ಮಾಡಿಫಿಕೇಶನ್. ಅಂಡ್ ವಾಟ್ ಆರ್ ದ ಮಾಡಿಫಿಕೇಶನ್? ಅದು ಏನೇನ್ ರೀತಿ ಬದಲಾವಣೆ ಆಗ್ತದ? ಇಚ್ಛಾ, ದ್ವೇಷ, ಸುಖ, ದುಃಖ ಎಲ್ಲ ಇವನ್ನ ಶಾಸ್ತ್ರದಲ್ಲಿ ಅಲ್ಲ, ಆ ರೀತಿ ಅವು ಗುಣಗಳು, ಕ್ಷೇತ್ರದ ಗುಣಗಳು ಅಂತ ಹೇಳ್ಕೊಂಡು ಬಂದ್ರು. ಈಗ ಮುಂದಿನ ಶ್ಲೋಕ ಓದ್ಬೇಕು. ನಮ್ಮಲ್ಲಿ 8ನೇ ಶ್ಲೋಕ, ನಿಮ್ಮಲ್ಲಿ 7ನೇ ಶ್ಲೋಕ. ಏನ್ ಹೇಳ್ತಾರಪ್ಪ ಅಂತಂದ್ರ, ಜ್ಞಾನದ ಸಾಧನೆಯಲ್ಲಿ ಏನದ ಗುಣಗಳನ್ನ 9 ಗುಣಗಳನ್ನ ಹೇಳ್ತಾರೆ ಈ ಶ್ಲೋಕದಾಗ. ಒಟ್ಟ 13 ಗುಣಗಳನ್ನ ಹೇಳೋದಾರ. ಈ ಶ್ಲೋಕದಾಗ 13 ಗುಣಗಳನ್ನ ಹೇಳ್ತಾರೆ. ಯಾವ್ಯಾವು? ಅಮಾನಿತ್ವಂ ಮದಂಬಿತ್ವಂ ಅಮೀಂಸಾ ಕ್ಷಾಂತಿರಾರ್ಜವಂ ಆಚಾರೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. 9 ಇಲ್ಲಿ ಗುಣಗಳನ್ನು ಹೇಳೋದರ. ಅಮಾನಿತ್ವಾದಿ ಗುಣಗಳನ್ನ, ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.